ಸ್ತೋತ್ರ. ಎಲ್ಲರೂ ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಸ್ತೋತ್ರ. ಪರಿಶುದ್ಧನೆ 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 ಸರ್ವಾಧಿಕಾರಿಯಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರಂ. ಉನ್ನತನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ನೀತಿಯ ರಾಜನೇ ಹಲ್ಲೆಲೂಯಾ. ರಿಂಕಲಬಮಶತು ರನನನನನ. ಉನ್ನತನೇ ರಿಕಲಮಮಶತು ರನನನ ರಿಕಲಬಮಮ. ಏಸಯ್ಯಾ ಆರಾಧನೆ ಏಸಯ್ಯಾ ಆರಾಧನೆ. ಉನ್ನತನೇ ನಿನಗೆ ಸ್ತೋತ್ರ. ಪ್ರಾರ್ಥನೆ ಮಾಡೋಣ, ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ. ಉನ್ನತನೇ ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಹಲ್ಲೆಲೂಯಾ యేసయ్యా. రికలమమమనద రికలమమమ శతురికరమమమమ. ఉన్నతనీ హల్లెలూయా. యేసువೇ ನಿನಗೆ ಸ್ತೋತ್ರ. ನಿನ್ನ ಪ್ರಸನ್ನತೆ ಮೂಲಕ ನಮ್ಮ ನಡೆಸಲು ಬನ್ನಿರಿ ದೇವರೇ. ಪ್ರತಿ ವಿಷಯದಲ್ಲಿ ಕೂಡ ಆ ನಿನ್ನ ಬಲವಾದ ಪ್ರಸನ್ನತೆ ಮೂಲಕ ನಮ್ಮ ನಡೆಸಲು ಶಕ್ತನಾಗಿರುವ ದೇವರು. ಹಲ್ಲೆಲೂಯಾ. ಉನ್ನತನೇ 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 ಸ್ವರ್ಗೀಯ ತಂದೆಯಾಗಿರುವ ದೇವರೇ ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ನೀತಿಯ ರಾಜನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಪರಾಕ್ರಮಿಯಾದ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಯೇಸುವೇ ಇದುವರೆಗೂ ಕಾದು ನಡೆಸಿದಾತನೇ, ನಿನ್ನ ಪ್ರಸನ್ನತೆಯನ್ನು ನೀಡುವಾತನೇ ಸ್ತೋತ್ರ. యేసయ్యಾ ನೀತಿಯ ರಾಜನೇ ಸರ್ವಾಧಿಕಾರಿಯೇ ಪ್ರಸನ್ನತೆಯ ನೀಡುವ ಸರ್ವಾಧಿಕಾರಿಯೇ ಯೇಸುವೇ ರಿಕಲಮಮಮ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಬಲವಾದ ನಾಮಕ್ಕಾಗಿ ಸ್ತೋತ್ರ. ಎಲ್ಲಿ ಇಬ್ಬರು ಮೂವರು ನಿನ್ನ ನಾಮದಲ್ಲಿ ಸೇರಿ ಬಂದಿರುತ್ತಾರೋ ಅಲ್ಲಿ ನಿನಗಿರುವಾತನಾಗಿದೆಯಾ ದೇವರಲ್ಲಿದ್ದು ನಿನ್ನ ಉತ್ತಮವಾದ ಒಂದು ಸಮ್ಮುಖದ ಸಂತೋಷವನ್ನು ಅನುಭವಿಸುವಂತೆ ಕಾರ್ಯ ಮಾಡುವ ಆತನೇ ನಿನಗೆ ಸ್ತೋತ್ರ ದೇವರೇ. ಉನ್ನತನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ.
rikalama shaturi karama mama. Hallelujah, hallelujah, hallelujah. యేసయ్యా నినకి స్తోత్రం, 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 స్తోత్రం. రికలమమ షకోరదకలమమమమమమ. రికలత రికరబమ కరద షతోరికలబమ. యేసువే నినకి స్తోత్రం. హల్లెలూయా, హల్లెలూయా, హల్లెలూయా. ఉన్నతనే రికల మమ మమ రికల శతు రికర మమ 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 మమ. రికల నన శతుర మమ మమ మమ. Rikala mama rikala darama shatura kala mama. Rikala mama mama rikala rada rikala mama. Yesuve hallelujah. ನಿನ್ನ ಪ್ರಸನ್ನತೆ ನನ್ನ ನಡೆಸಲಿ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ. ನಿನ್ನ ಬಲವಾದ ಕೃಪೆಗಾಗಿ ಸ್ತೋತ್ರ. ನಿನ್ನ ಬಲವಾದ ನಾಮಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಯುಳ್ಳ ನಾಮಕ್ಕಾಗಿ ಸ್ತೋತ್ರ ದೇವರೇ. ಅಯ್ಯ, ಮುಂದಿನ ಪ್ರತಿ ವಿಷಯದಲ್ಲಿ ನಡೆಸಲು ಬನ್ನಿರಿ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಕಣ್ಮುಚ್ಚಿ ಎಲ್ಲರೂ ಪ್ರಾರ್ಥನೆ ಮಾಡಿ. ರಿಕಲ ಬಾಮ ರಿದ ಕಲಮ ಶತ ರಿಕಲಮ. ಆ ನಿನ್ನ ಬಲವಾದ ನಾಮಕ್ಕಾಗಿ ಸ್ತೋತ್ರ. ರಿಕಲ ಮಾಮ ಮೃದ ಕಲ ಬಾಬಾ. ನಿನ್ನ ಕೃಪೆಗಾಗಿ ಸ್ತೋತ್ರ. ಪ್ರಾರಂಭದಿಂದಲೂ ಅಂತ್ಯದವರೆಗೂ ದೇವರೇ ನೀನಿದ್ದು ನಮ್ಮನ್ನು ನಡೆಸಲು ಬನ್ನಿರಿ. ನೀನಿದ್ದು ನಡೆಸಲು ಬನ್ನಿರಿ ಪವಿತ್ರ ಆತ್ಮನೇ. ಪವಿತ್ರ ಆತ್ಮನೇ ನಿನಗೆ ಸ್ತೋತ್ರ. ಆ ನಿನ್ನ ಮಹಿಮೆಯ ಮೇಘವು ನಮ್ಮನ್ನು ನಡೆಸುವಂಥದ್ದಾಗಿದೆ. ಅಯ್ಯ, ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಸ್ತೋತ್ರ. ರಿಕಲ ಮಮ ರಿಕಲ ರನನ ಶುತು ರಿಕಲ ನನ. ಏಸಯ್ಯ, ದೇವರೇ ನೀನೇ ಮುಂದಿನ ಪ್ರತಿ ವಿಷಯದಲ್ಲಿದ್ದೆವು. ಯೇಸಪ್ಪ, ನಮ್ಮನ್ನು ಬಲವಾಗಿ ನಡೆಸಬೇಕಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಆ ನಿನ್ನ ಬಲವಾದ ಪ್ರಸನ್ನತೆ ಮೂಲಕ ದೇವರೇ ನಮ್ಮನ್ನು ನಡೆಸಬೇಕಂತೇಳಿ ಪ್ರಾರ್ಥಿಸುತ್ತೇನೆ. ನೀನೇ ಇದ್ದುಕೊಂಡು ಎಲ್ಲ ವಿಷಯದಲ್ಲಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಈ ಪ್ರಾರ್ಥನೆ ನಿನಗೆ ಸಮರ್ಪಿಸಿ ಬೇಡುತ್ತೇನೆ. ತಂದೆಯಾದ ದೇವರೇ, ಆಮೆನ್, ಆಮೆನ್, ಆಮೆನ್. ಸ್ತೋತ್ರ.
ಹಾಲೆಲೂಯ. ಎಲ್ಲರೂ ಕೂತ್ಕೊಂಡು ನಾವು ಕೆಲವೊಂದು ಹಾಡಾಡುತ್ತಾ ದೇವರ ನಾಮವನ್ನು ಜ್ಞಾಪಡಿಸೋಣ. ಏನೇ ಆದರೂ ನಾ ಹೇಗೆ ಇದೆ, ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗುವುದಿಲ್ಲ ಎಂಬುದಾಗಿ ಎಲ್ಲರೂ ಕೂಡ ದೇವರನ್ನ ನಾವು ಘನಪಡಿಸೋಣ. ಸ್ತೋತ್ರ ಸ್ತೋತ್ರ. ನನ್ನ ಬಿಟ್ಟು ಕೊಡದ ದೇವಾ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೇ. ಸ್ತೋತ್ರ. ಆದರೂ ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರೂ ನಿನ್ನ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ. ಏನೇ ಆದರೂ ನಾ ಹೇಗೆ ಇದ್ದರೂ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರೂ ನಿನ್ನ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ. ನನ್ನ ಬಿಟ್ಟು ಕೊಡದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೇ. ನನ್ನ ತಳ್ಳಿ ಬಿಡದ ದೇವ, ನಿನ್ನ ಬಿಟ್ಟು ಬಾಳೆನಯ್ಯ. ನಿನ್ನದೇ ಯೇಸುವೇ. ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರೂ ನಿನ್ನ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ. ಹರಿದ ಬಟ್ಟೆಯೊಳಗೂ ಅರಿಯದಂತ ಮಹಿಮೆಯ ನೀಡುವೆ. ಎಸೆದ ಜಾಗದಲ್ಲೇ ಜನಾಂಗವನೆಪ್ಪಿಸುವೆ. ಹರಿದ ಬಟ್ಟೆಯೊಳಗೂ ಅರಿಯದಂತ ಮಹಿಮೆಯ ನೀಡುವೆ. ಎಸೆದ ಜಾಗದಲ್ಲೇ ಜನಾಂಗವನೆಪ್ಪಿಸುವೆ. ಊಹೆಗೂ ನಿಲುಕದಂತ ಪ್ರೀತಿಯ ನನಗೆ ಕೊಟ್ಟು ದಾರಿದು ನನ್ನ ಹೃದಯದಿ ವಾಸಿಸುವೆ. ಊಹೆಗೂ ನಿಲುಕದಂತ ಪ್ರೀತಿಯ ನನಗೆ ಕೊಟ್ಟು
ನಿನ್ನದೇ ಯೇಸುವೇ. ನನ್ನ ತಲ್ಲಿ ಬಿಡದ ದೇವಾ, ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರೂ ನಿನ್ನ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ. ಕಾಲರಲ್ಲೂ ನೀ ನನ್ನನ್ನು ಕೈ ಬಿಡಲಿಲ್ಲ, ಮರಣದಾದಿಯಲ್ಲೂ ನೀ ನನ್ನನ್ನು ಮರೆಯಲೇ ಇಲ್ಲ. ಕಷ್ಟ ಕಾಲದಲ್ಲೂ ನೀ ನನ್ನನ್ನು ಕೈ ಬಿಡಲಿಲ್ಲ, ಮರಣದಾದಿಯಲ್ಲೂ ನೀ ನನ್ನನ್ನು ಮರೆಯಲೇ ಇಲ್ಲ. ಕೊರತೆ ಎಲ್ಲ ನೀಗಿಸಿ ದಿನ ದಿನವೂ ಪೋಷಿಸಿರುವೆ, ನಿನ್ನ ಪ್ರೀತಿ ಕರುಣೆಯಿಂದಲೇ ಇಂದು ಜೀವಂತವಾಗಿರುವೆ. ಕೊರತೆ ಎಲ್ಲ ನೀಗಿಸಿ ಕೊರತೆ ಎಲ್ಲ ನೀಗಿಸಿ ದಿನ ದಿನವೂ ಪೋಷಿಸಿರುವೆ, ನಿನ್ನ ಪ್ರೀತಿ ಕರುಣೆಯಿಂದಲೇ ಇಂದು ಜೀವಂತವಾಗಿರುವೆ. ಕೊರತೆ ಎಲ್ಲ ನೀಗಿಸಿ ನನ್ನ ಬಿಟ್ಟು ಕೊಡದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನನ್ನದೆಲ್ಲ ನಿನ್ನದೇ ಯೇಸುವೇ. ನನ್ನ ತಲ್ಲಿ ಬಿಡದ ದೇವಾ, ನನ್ನದೆಲ್ಲ ನಿನ್ನದೇ ಯೇಸುವೇ. ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಆದರೂ ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರೂ ನಿನ್ನ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ. ನನ್ನ ನಂಬಿಕೆಯನ್ನು ನೀ ವ್ಯರ್ಥಗೊಳಿಸೋದಿಲ್ಲ. ನನ್ನ ಜೀವನ ಹೀಗೆ ಇದ್ದಂತೆ ಇರೋದೇ ಇಲ್ಲ. ನನ್ನ ನಂಬಿಕೆಯನ್ನು ನೀ ವ್ಯರ್ಥಗೊಳಿಸೋದಿಲ್ಲ. ನನ್ನ ಜೀವನ ಹೀಗೆ ಇದ್ದಂತೆ ಇರೋದೇ ಇಲ್ಲ.
ನಾವು ಸುರಿಸಿದ ಪ್ರತಿ ಕಣ್ಣೀರ ನಿಜ ಕಾರಣ ಅರಿತವಾನೆ, ನೀ ಹೇಗೋ ಮಾತನಾಡುವೆ ಎಂದು ನಿನ್ನನ್ನೇ ನಂಬಿರುವೆ. ನಾವು ಸುರಿಸಿದ ಪ್ರತಿ ಕಣ್ಣೀರ ನನ್ನ ಬಿಟ್ಟು ಕೊಡದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ ನನ್ನದೇ ಇಸುವೆ. ನನ್ನ ತಳ್ಳಿ ಬಿಡದ ದೇವ, ನಿನ್ನ ಬಿಟ್ಟು ಬಾಳೆನಯ್ಯ. ನನ್ನದೆಲ್ಲ ನಿನ್ನದೇ ನಿನ್ನದೇ ಇಸುವೆ. ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರು, ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಕೃಪೆಯು ನನ್ನನು ಕೈ ಬಿಡದು ಏಸಪ್ಪ. ನಿನ್ನ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ. ಹಲ್ಲೆಲೂಯಾ ಹಲ್ಲೆಲೂಯಾ ಹೇಳಿ ಹಲ್ಲೆಲೂಯಾ. ಸರಿ, ನಾವು ಇನ್ನೊಂದು ಹಾಡಿಡ್ತಾ ದೈವಾದ ದೇವರು ನಮ್ಮನ್ನು ಗಣಪಡಿಸೋಣ. ಸ್ತೋತ್ರ. ಸಂತೋಷಕ್ಕೆ ಕಾರಣ ನೀವೇಸಯ್ಯ, ನೀವೇಸಯ್ಯ ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀವೇಸಯ್ಯ, ನೀವೇಸಯ್ಯ ನನ್ನ ಐಶ್ವರ್ಯ ನೀನೇ. ನನ್ನ ಸಂತೋಷಕ್ಕೆ ಕಾರಣ ನೀವೇಸಯ್ಯ, ನೀವೇಸಯ್ಯ ನನ್ನ ಆಧಾರ ನೀನೇ.
హల్లెలూయా. ಸ್ತೋತ್ರಂ ಹಾಲೆಲೂಯ. ಸರ್, ಎಲ್ಲ ಕಣ್ಣುಗಳು ಮುಚ್ಚಿದವರಾಗಿ ನಾವೆಲ್ಲರೂ ಕೂಡ ದೇವಾದ ದೇವರನ್ನ ಆರಾಧನೆ ಮಾಡಿಕೊಂಡ ಪ್ರತಿಯೊಬ್ಬರು ಕೂಡ ಎಲ್ಲರೂ ಸೇರಿ ಕಣ್ಣುಗಳು ಮುಚ್ಚಿದವರಾಗಿ ಪ್ರತಿಯೊಬ್ಬರು ಕೂಡ ಕಣ್ಣುಗಳು ಮುಚ್ಚಿದವರಾಗಿ ನಮ್ಮ ನಿರ್ಮಾಣಿಕನಾದ ದೇವರನ್ನ ಎಲ್ಲರೂ ಸೇರಿ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆಯಿಂದ ಆತನನ್ನೇ ದೇವರನ್ನ ಘನಪಡಿಸೋಣ. ಅಯ್ಯ ನಿನಗೆ ಸ್ತೋತ್ರ, ವಿಕಲನ ಶತುರನ ನಿನ್ನ ಪ್ರಸನ್ನತೆ ಅಧಿಕವಾಗಲಿ, ನಿನ್ನ ಸಮ್ಮುಖವೇ ಅಧಿಕವಾಗಲಿ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ, యేసయ్యా నినಗೆ స్తోత్రం 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 స్తోత్రం. రికలమ మమ మృదకలమ శతురనన రికలమ మమ మృద శతురనన ఉన్నతనే యేసయ్యా ನಿನ್ನ ಪ್ರಸನ್ನತೆ యేసయ్యಾ ನಿನ್ನ ಪ್ರಸನ್ನತೆ ವಿಕಲಮ ಮಮ 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 ಸ್ತೋತ್ರಂ ವಿಕಲನ ಶತುರನನ ಅಯ್ಯಾ ಸ್ತೋತ್ರ ವಿಕಲ ಮಮ 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 ಸ್ತೋತ್ರ ಹಾಲೆಲೂಯಾ. ರಿಕಲ ಮಮ ಮಮ ರದಶಕೂರನನನನ నా ప్రాణ ప్రియుడా మహనీయుడా నా యేసయ్యా నీతో ఉంటానయ్యా. స్తోత్ర ಎಲ್ಲ ಇಷ್ಟಪದ್ರಣ್ಣ. ప్రాణప్రియుడా మహనీయుడా నా యేసయ్యా నీతో ఉంటానయ్యా. నా ప్రాణప్రియుడా మహనీయుడా నా యేసయ్యా నీతో ఉంటానయ్యా. నీవే కావాలేసయ్యా నీతో ఉంటానయ్యా.
నీతోనే ఉంటానేసయ్యా నిన్ను విడవలేనయ్యా ఎర్రనా నీవే కావాలేసయ్యా నీతో ఉంటానయ్యా నీతోనే ఉంటానేసయ్యా నిన్ను విడవలేనయ్యా నా ప్రాణ ప్రియుడా మహనీయుడా నా యేసయ్యా నీతో ఉంటానయ్యా అందరూ కలిసి నా ప్రాణ ప్రియుడా మహనీయుడా నా యేసయ్యా నీతో ఉంటానయ్యా స్తోత్రం బ్రతుకే భారమైపోయినా ఆశలే ఆవిరైపోయినా నా బ్రతుకే భారమైపోయినా శ్రమలు శోధించినా నాతో నీవున్న ధైర్యమే కలిగినా శ్రమలు శోధించినా నాలో నీవున్న ధైర్యమే కలిగిన ప్రాణం పోయేంత వరకు నీతోనే నయా తుది శ్వాస వరకు నీతో ప్రాణం పోయేంత వరకు నీతోనే నయా కావాలేసయ్యా నీతో ఉంటానయ్యా నీతోనే ఉంటానేసయ్యా నిన్ను విడవలేనయ్యా అందరూ కలిసి నీవే కావాలేసయ్యా అయ్యా నిన్ను విడవలేనయ్యా మరొకసారి నీవే కావాలేసయ్యా నీతో ఉంటానయ్యా నీతోనే ఉంటానేసయ్యా నిన్ను విడవలేనయ్యా అందరూ కలిసి పాడాలి నీవే కావాలేసయ్యా నీతో ఉంటానయ్యా అయ్యా నీతోనే ఉంటానేసయ్యా నా ప్రాణ ప్రియుడా మహనీయుడా నా యేసయ్యా నీతో ఉంటానయ్యా అందరూ కలిసి నా ప్రాణ ప్రియుడా తుఫాను అలలే చెలరేగినా కన్నీరే సంద్రమైపోయినా తుఫాను అలలే చెలరేగినా నేనలిగిపోయినా
నాతో నీవున్న ధైర్యమే కలిగినా నేనలిగిపోయినా నాలో నీవున్న ధైర్యమే కలిగిన ప్రాణం పోయేంత వరకు నీతోనేనయా తుది శ్వాస వరకు నీతో ఉంటానయ్యా ప్రాణం పోయేంత వరకు కావాలి సయ్యా నీతో ఉంటానయ్యా నీతోనే ఉంటాను సయ్యా నిన్ను విడువాలేనయ్యా అందరూ కలిసి నీవే కావాలి సయ్యా అయ్యా నీవే కావాలి సయ్యా నీతో ఉంటానయ్యా నీతోనే ఉంటాను సయ్యా నిన్ను విడువాలేనయ్యా అయ్యా నీవే కావాలి సయ్యా నీతో ఉంటానయ్యా నా ప్రాణ ప్రియుడా మానీయుడా నా యేసయ్యా నీతో ఉంటానయ్యా అందరూ కలిసి నా ప్రాణ ప్రియుడా మానీయుడా నా ప్రాణ ప్రియుడా మానీయుడా గ్లోరీ నా యేసయ్యా నీతో ఉంటానయ్యా నా ప్రాణ ప్రియుడా మహనీయుడా మహనీయుడా నా యేసయ్యా నీతో ఆమేన్ నా ప్రాణ ప్రియుడా మహనీయుడా నా యేసయ్యా నీతో ఉంటానయ్యా మరొకసారి నా ప్రాణ ప్రియుడా మహనీయుడా ఉంటానయ్యా నా ప్రాణ ప్రియుడా మహనీయుడా నా యేసయ్యా నీతో ఉంటానయ్యా నీవే కావాలి సయ్యా నీతో ఉంటానయ్యా యేసయ్యా ప్రేమ ప్రేమ యేసయ్యా ప్రేమ ప్రేమ యేసయ్యా ప్రేమ ప్రేమ యేసయ్యా ప్రేమ మారనది మారనది మరువనది యేసయ్యా ప్రేమ ఆమేన్ ప్రేమ యేసయ్యా ప్రేమ ప్రేమ యేసయ్యా ప్రేమ
మరచిన గాని నన్ను మరువనన్న ప్రేమ, తండ్రి విడిచిన గాని నన్ను విడువనన్న ప్రేమ, తల్లి మరచిన గాని నన్ను మరువనన్న ప్రేమ, తండ్రి విడిచిన గాని నన్ను విడువనన్న ప్రేమ, నేనేడుస్తుంటే ఎత్తుకున్న ప్రేమ, తన కౌగిట్లో నన్ను హత్తుకున్న ప్రేమ, నేనేడుస్తుంటే ఎత్తుకున్న ప్రేమ, తన కౌగిట్లో నన్ను హత్తుకున్న ప్రేమ, ప్రేమ యేసయ్య ప్రేమ, ప్రేమ యేసయ్య, ప్రేమ యేసయ్య ప్రేమ, స్తోత్రం. మారనది మారినది మరువనది, ఎడనది ఎడబాయనది, మారనది మరువనది, మారనది మరువనది, నేను మరచిన గాని నన్ను మరువనన్న ప్రేమ, నేను విడిచిన గాని నన్ను విడువనన్న ప్రేమ, నేను మరచిన గాని నన్ను మరువనన్న ప్రేమ, పడిపోతుంటే పట్టుకున్న ప్రేమ, తన కృపలో నన్ను దాచుకున్న ప్రేమ, నే పడిపోతుంటే పట్టుకున్న ప్రేమ, తన కృపలో నన్ను దాచుకున్న ప్రేమ, ప్రేమ యేసయ్య, స్తోత్రం. ప్రేమ యేసయ్యా, యేసయ్యా ప్రేమ మారనది మారనది మరువనది, మారనది మరువనది, ఎడనది ఎడబాయనది, మారనది మరువనది, ఎడనది ఎడబాయన. అందరు కలిసి మరొకసారి, మారనది మరువనది, ఎడనది ఎడబాయనది, మారనది మరువనది, ఎడనది ఎడబాయ. నీ ప్రేమ మారనది మరువనది, ఎడనది ఎడబాయనది, మారనది మరువనది, ఎడనది ఎడబాయనదయా. మరువనది ఎడనది ఎడబాయనది, ప్రేమ యేసయ్య, సాధ్యవయ్యా, మాతోందే సాకువయ్యా, నీ నిందలే ಎಲ್ಲ ಸಾಧ್ಯವಯ್ಯಾ, ಮಾತೊಂದೆ ಸಾಗುವಯ್ಯಾ, ಅಯ್ಯ ಮಾತೊಂದೆ
ಸಾಕು ಅಯ್ಯ ಅಯ್ಯ ಮಾತೊಂದೇ ಅಯ್ಯ ಮಾತೊಂದೇ ಸಾಕಯ್ಯ ಸಾಕು ಅಯ್ಯ ಏಸಯ್ಯ ಅಯ್ಯ ಮಾತೊಂದೇ ಅಯ್ಯ ಮಾತೊಂದೇ ಅಯ್ಯ ಅಯ್ಯ ಮಾತೊಂದೇ ಏಸಯ್ಯ ಸ್ತೋತ್ರ ಅಯ್ಯ ಮಾತೊಂದೇ ಸಾಕು ಅಯ್ಯ ಅಯ್ಯ ಮಾತೊಂದೇ ಸಾಕು ಅಯ್ಯ ಎಲ್ಲ ಒಳ್ಳೆಯದೇ ಆಗುವುದು ದೇವ ನಿನ್ನ ಪ್ರೀತಿಸಿದ ನನಗೆ ಎಲ್ಲ ಒಳ್ಳೆಯದೇ ಅಯ್ಯ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮನಸ್ಸು ಇಸಲಿಲ್ಲ ನೀ ನನಗಾಗಿಟ್ಟಿದನು ಓ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಯಾ ಎಲ್ಲ ಒಳ್ಳೆಯದೇ ಆಗುವುದು ದೇವ ನಿನ್ನ ಪ್ರೀತಿಸಿದ ನನಗೆ ಯೇಸಯ್ಯ ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ ನಿನ್ನಿಂದೆಲ್ಲವೂ ಸಾಧ್ಯವಯ್ಯ ನಿನ್ನಿಂದಾಗದ ಕಾರ್ಯವು ಒಂದು
ಕುರುಬನೇ ಯೆಹೋವ ರೂವಾನಿನೇ ನನ್ನ ನಡೆಸುವ ನನ್ನ ಕುರುಬನೇ ಯೆಹೋವ ರೂವಾನಿನೇ. ಒಂದು ಸೆಕೆಂಡ್ ನನ್ನ ನಡೆಸುವ ನನ್ನ ನಡೆಸುವ ನನ್ನ ಕುರುಬನೇ ಅಯ್ಯ ಯೆಹೋವ ರೂವಾನಿನೇ ಯೆಹೋವ ನನ್ನ ನಡೆಸುವ ನನ್ನ ಕುರುಬನೇ ಯೆಹೋವ ರೂವಾನಿನೇ. ಎಲ್ಲರೂ ಸೇರೋಣ. ಬದುಕೆಲ್ಲ ಪರಿಶೂನ್ಯ ನೀನಿರದ ಒಂದು ಕ್ಷಣ ಬದುಕೆಲ್ಲ ಪರಿಶೂನ್ಯ ನೀನಿರಲು ಬಾಳೆಲ್ಲ ಹರುಷಾನಂದಾಯ ನೀನಿರಲು ಬಾಳೆಲ್ಲ ಹರುಷಾನಂದ ಆರಾಧನೆಯೇ 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 ಸಯಾಂ ಪರಿಶುದ್ಧನಾಗಿರುವ ದೇವರೇ, ನಿನ್ನ ಬಲವಾದ ನಾಮಕ್ಕಾಗಿ ಸ್ತೋತ್ರ. ಯೇಸಪ್ಪ, ಈ ಸಂದರ್ಭದಲ್ಲಿ ಕರ್ತನೆ ಈ ರೀತಿಯಾಗಿ ಸೇರಿ ನಿನ್ನನ್ನೇ ಆರಾಧಿಸುವಂತೆ, ಅಯ್ಯ ನಿನ್ನ ನಾಮವನ್ನು ಘನಪಡಿಸುವಂತೆ ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ. ಅಯ್ಯ, ನೀನು ಯಾವಾಗಲೂ ಒಳ್ಳೆಯದನ್ನು ಮಾಡಲು ಶಕ್ತನಾಗಿರುವ ದೇವರು. ಎಸ್ಸಯ್ಯ, ನೀನು ಯಾವಾಗಲೂ ಮೇಲುಗಳನ್ನು ಉಂಟು ಮಾಡಲು ಶಕ್ತನಾಗಿರುವ ದೇವರು. ಅಯ್ಯ, ನಾನು ಪ್ರಾರ್ಥನೆ ಮಾಡುತ್ತೇನೆ, ನಿನ್ನ ಪ್ರಾರ್ಥನೆ ಕೇಳುವ ದೇವರು. ಕರ್ತಾದೆ ಕರ್ತನೆ, ಈ ಉಸಿರಿರುವ ದಿನವೆಲ್ಲ ನಿನ್ನೇ ಆರಾಧಿಸುವೆವಯ್ಯ. ನಿನ್ನಿಂದಾಗದ ಕಾರ್ಯಗಳು ಒಂದು ಇಲ್ಲ ದೇವರೇ. ಎಸಯ್ಯ, ನೀನೇ ಸಮಸ್ತವನ್ನು ಸಾಧ್ಯವಾಗಿಯೇ ಮಾರ್ಪಡಿಸುವ ಆತನೇ ನಿನಗೆ ಸ್ತೋತ್ರ. ನೀನೇ ಸಮಸ್ತವನ್ನು ದೇವರೇ ಸಾಧ್ಯವಾಗಿಯೇ ಮಾರ್ಪಡಿಸುವ ದೇವರೇ ನಿನಗೆ ಸ್ತೋತ್ರ. ದೇವರೇ, ನೀನು ಬಲವಂತನು, ಬಲವಾದ ಕಾರ್ಯಗಳನ್ನು ಮಾಡುವ ಆತನಾಗಿದೆಯಾ. ಅಯ್ಯ, ಪ್ರಾರ್ಥನೆ ಮಾಡುತ್ತೇವೆ, ನೀನೇ ಪ್ರಾರ್ಥನೆ ಕೇಳುವ ದೇವರು, ನೀನೇ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವ ದೇವರು.
ನಿನ್ನ ಕೃಪೆಯಿಂದ ದೇವರೇ ಎಲ್ಲ ವಿಷಯಗಳಲ್ಲಿ ಎಲ್ಲ ವಿಧದಲ್ಲಿ ಕರ್ತನೆ ನೀನು ನಮ್ಮನ್ನು ನಡೆಸಲು ಶಕ್ತನಾಗಿರುವ ದೇವರು. ಅಯ್ಯ, ನಾನು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನೀನು ಎಲ್ಲ ವಿಧದಲ್ಲಿ ಕರ್ತನೆ ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸಿ ಬಲವಾದ ಕಾರ್ಯಗಳನ್ನು ತೋರ್ಪಡಿಸುವ ಆತನೇ. ಅಯ್ಯ, ನಾನು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೇನೆ. ಈ ರೀತಿಯಾಗಿ ಯಾರೆಲ್ಲ ದೇವರೇ ಸಪ ಈ ಆರಾಧನೆಯಲ್ಲಿ ದೇವರೇ ಭಾಗಿಯಾಗಿ ಆರಾಧಿಸಿದರೋ ಅವರ ಸ್ತುತಿಗಳನ್ನು ಕೇಳಿದ ದೇವರು ಅವರ ಎಲ್ಲ ಪರಿಸ್ಥಿತಿಗಳು ಯೇಸುವಿನ ನಾಮದಲ್ಲಿ ಮಾರ್ಪಡಲೆಂದು ಆಜ್ಞಾಪಿಸುತ್ತೇನೆ. ದೇವರೇ, ನೀನೇ ಕಾರ್ಯ ಮಾಡಲು ಬನ್ನಿರಿ. ಅಯ್ಯ, ನೀನೇ ಕಾರ್ಯ ಮಾಡುವ ಶಕ್ತನು. ಅಯ್ಯ, ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸಲು ಶಕ್ತನು. ಅಯ್ಯ, ನಿನ್ನ ಬಲವಾದ ಕೃಪೆಯ ಕಾರ್ಯಗಳನ್ನೇ ನೀನು ಮಾಡಲು ಶಕ್ತನಾಗಿರುವ ದೇವರು. ಪ್ರಾರ್ಥನೆ ಮಾಡುತ್ತೇನೆ ದೇವರೇ. ಅಯ್ಯ, ನಿನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವ ದೇವರು. ಅಯ್ಯ, ನಿನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟು ದೇವರೇ ನಿನ್ನ ಕೃಪೆಯಿಂದ ನಡೆಸುವ ಆತನು. ನಿನ್ನ ಬಲವಾದ ನಾಮದಿಂದ ದೇವರೇ ಸಭಾ ನಮ್ಮನ್ನು ಇದುವರೆಗೂ ಬದುಕಿಸಿ ಆ ನಿನ್ನ ಕೃಪೆಯನ್ನು ತೋರ್ಪಡಿಸಿದ ಮಹಾವಿಧಾನಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಏಸಯ್ಯ, ನಿನಗೆ ಸ್ತೋತ್ರ ದೇವರೇ. ನಿನ್ನ ಕೃಪೆಯ ಮೂಲಕ ನಮ್ಮನ್ನು ಬಲಪಡಿಸಿ ನಿನ್ನ ಬಲವಾದ ನಾಮದಿಂದ ಮುನ್ನಡೆಸಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಈ ಪ್ರಾರ್ಥನೆ ಈ ಆರಾಧನೆ ನಿನ್ನ ಕೈಗೆ ಸಮರ್ಪಿಸಿ ಬಿಡುತ್ತೇನೆ. ತಂದೆಯಾದ ದೇವರೇ, ಎಲ್ಲರೇಣ ಆಮೇನ್, 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 ಆಮೇನ್. ಕೂತ್ಕೊಳ್ಳೆಲ್ಲರೂ ಕೂಡ ಸ್ತೋತ್ರ, ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಜನರು ಸಂತೋಷವಾಗಿದ್ದೀರಿ. ಆತನ ಸಮ್ಮುಖದಲ್ಲಿ ನಾವು ಯಾವಾಗಲೂ ಕೂಡ ಏನು ಪಡ್ಬೇಕು ಹೇಳ್ರಿ? ಏನು ಪಡ್ಬೇಕು? ನಾವೆಲ್ಲ ಆತನ ಸಮ್ಮುಖದಲ್ಲಿ ಸಂತೋಷ ಪಡಬೇಕು. ಆಮೇನ್. ಯಾಕಂದರೆ ದೇವರ ವಾಕ್ಯ ಆತನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷ ಇದೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಜನರಿಗೆ ದೇವರ ವಾಕ್ಯ ಕೇಳೋಕ್ಕೆ ಆಸೆ ಇದೆ. ದೇವರ ವಾಕ್ಯ. ಓಕೆ, ಪ್ರೀತಿಯುಳ್ಳ ದೇವ ಜನರೇ, ಬೈಬಲ್ ಇದ್ದವರೆಲ್ಲರೂ ಕೂಡ ವಾಕ್ಯವನ್ನು ತೆಗೆಯೋಣ. ಕೀರ್ತನೆ 34ನೇ ಅಧ್ಯಾಯ 10ನೇ ವಚನ ವಾಕ್ಯ ಓದೋಣ. ಕೀರ್ತನೆ 34:10 ವಾಕ್ಯ ಓದ್ರಿ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲೆಗೂ ಕಡಿಮೆ ಇಲ್ಲ. ಎಲ್ಲರ ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಈ ಸಂದರ್ಭದಲ್ಲಿ ವಾಕ್ಯಗಳ ಮೂಲಕ ಮಾತನಾಡಲು ಬನ್ನಿರಿ. ಯಾಕೆಂದರೆ ದೇವರ ವಾಕ್ಯ ಅನ್ನುವಂಥ ಜೀವಕರವಾದ ಮಾತು ದೇವರ ಕರ್ತನೆ ನಿನ್ನಿಂದಲೇ ಮಾತ್ರ ಬರುವಂಥದ್ದಾಗಿದೆ. ಕರ್ತನೆ, ಆ ಜೀವಕರವಾದ ಮಾತುಗಳು ಇಲ್ಲಿ ಸೇರಿ ಬಂದಂಥ ದೇವರೇ ಪ್ರತಿಯೊಬ್ಬರೊಟ್ಟಿಗೆ ನೀನು ಮಾತನಾಡು ದೇವರೇ. ಇಲ್ಲಿ ಸೇರಿ ಬಂದಂಥ ದೇವರೇ ಪ್ರತಿಯೊಬ್ಬರೊಟ್ಟಿಗೆ ನೀನು ಮಾತನಾಡು ದೇವರೇ. ಕರ್ತನೆ, ಇಲ್ಲಿ ಸೇರಿ ಬಂದಂಥ ಪ್ರತಿ ಕುಟುಂಬದೊಟ್ಟಿಗೆ ನೀನು ಮಾತನಾಡು ದೇವರೇ. ಅಯ್ಯ, ಮಾತನಾಡುವವನು ನಾನಲ್ಲ ಕರ್ತನೆ, ನೀನಿದ್ದುಕೊಂಡು ನಡೆಸಿ ನೀನೇ ಮಾತನಾಡಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಎಲ್ಲರೇ ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ನೋಡಿ, ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ಕೀರ್ತನೆ 34:10 ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು. ಮುಂದೆ ಹೇಳುತ್ತೆ, ಯೆಹೋವನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಅಂತೆ. ಆಮೇನ್. ಈಗ ಗಮನಿಸ್ರಿ, ನಾವೆಲ್ಲರೂ ಕೂಡ ಕೆಲವು ಕಡೆಗಳಲ್ಲಿ ಬೇಡಿಕೊಳ್ಳುತ್ತಾ ಇರ್ತೇವೆ. ಹೌದಾ? ನೋಡ್ರಿ, ಈ ಲೋಕದಲ್ಲಿ ಅವಿಶ್ವಾಸಿಗಳು, ಈಗ ಏನು ಭಾಳ ಜನರು ಅನ್ಯರಂತ ಕರೀತಾರೋ ಅವರೆಲ್ಲ ಅವಿಶ್ವಾಸಿಗಳು. ಯೇಸುವನ್ನು ಅಂಗೀಕರಿಸಿಕೊಂಡವರು ಮಾತ್ರ ವಿಶ್ವಾಸಿಗಳು. ಯೇಸುವನ್ನು ಅಂಗೀಕರಿಸಿಕೊಳ್ಳದೆ ಇರುವಂಥ ಪ್ರತಿಯೊಬ್ಬರು ಕೂಡ ಏನು ಹೇಳ್ರಿ? ಅವಿಶ್ವಾಸಿಗಳು. ಅವಿಶ್ವಾಸಿಗಳು ಕೂಡ ಅನೇಕ ಕಡೆಗಳಿಗೆ ಹೋಗಿ ತಮ್ಮ ಬೇಡಿಕೆ ಇಡ್ತಾರೆ. ಏನು ಇಡ್ತಾರೆ ಹೇಳ್ರಿ? ಬೇಡಿಕೆ. ಏನು ಬೇಡಿಕೆ? ತಮ್ಮ ವೈಯಕ್ತಿಕ ಜೀವಿತದಲ್ಲಿ ಏನೆಲ್ಲ ಬದಲಾವಣೆ ಬರಬೇಕೆಂತೇಳಿ ಆಸೆ ಪಟ್ಟಿರ್ತಾರೋ ಆ ಆಸೆ ಪಟ್ಟಂಥ ಪ್ರತಿ ಬೇಡಿಕೆಗಳನ್ನು ಹೋಗಿ ಅವರಿಗೆ ಬೇಕಾದ ಕೆಲವು ಕಡೆಗಳಿಗೆ ಹೋಗಿ ಅಲ್ಲಿ ಬೇಡಿಕೆ ಇಡ್ತಾರೆ. ಯಾವಾಗಾದರೆ ಬೇಡಿಕೆ ಇಡ್ತಾರೋ ಅವರಿಗೆ ಒಂದು ಧೈರ್ಯ ಬರುತ್ತೆ, ದೇವ್ರೇನೋ ಮಾಡ್ತಾನೆ ಅಂತೇಳಿ. ಬಟ್ ಆದರೆ ದೇವ್ರ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಯೇಸು ಕ್ರಿಸ್ತನು ಇವತ್ತು ವಾಕ್ಯದ ಮೂಲಕ ಏನು ತಿಳಿಸ ಗೊತ್ತಾ? ಯೆಹೋವನ ಸನ್ನಿಧಾನದಲ್ಲಿ, ದೇವರ ಸನ್ನಿಧಿಯಲ್ಲಿ ಯಾರೆಲ್ಲ ಬೇಡಿಕೊಳ್ತಾರೋ ಅವ್ರಿಗೇನಾಗಲ್ಲಂತೆ? ಕೊರತೆ ಸಿಗೋದಿಲ್ಲ ಅಂತೆ. ಹಲ್ಲೆಲೂಯಾ. ಬದಲಾಗಿ ಏನು ಬರ್ತಂತೆ? ಯಾವ ಮೇಲಿಗೂ ಕಡಿಮೆ ಇಲ್ಲದಂತೆ ದೇವರು ಅವ್ರನ್ನ ಏನು ಮಾಡ್ತಾನೆ ಹೇಳ್ರಿ? ಆಶೀರ್ವಾದಿಸುತ್ತಾನೆ. ಆಮೇನ್. ಹಲ್ಲೆಲೂಯಾ. ಇಲ್ಲಿ ಹಂಗೆ ಹೇಳ್ತಲ್ಲ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲಂತೆ. ಈಗ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳೋಣ, ದೇವರ ಸನ್ನಿಧಿ ಅಂದರೆ ಏನು. ನಾನು ಶುಕ್ರವಾರ ಕೂಡ ಈ ವಾಕ್ಯ ಜಸ್ಟ್ ಹೇಳಿ ನಾನು ಮುಗಿಸ್ಬಿಟ್ಟೆ. ಈಗ ಗಮನಿಸ್ರಿ, ದೇವರ ಸನ್ನಿಧಿ ಅಂದರೆ ಏನು? ಆತನ ಪ್ರಸನ್ನತೆ. ಹಲ್ಲೆಲೂಯಾ. ದೇವರ ಸನ್ನಿಧಿ ಅಂತೇನು ಹೇಳ್ರಿ?
ಆತನ ಸಮ್ಮುಖ, ಆತನ ಪ್ರಸನ್ನತೆ. ಹಲ್ಲೆಲೂಯಾ. ಆತನ ಪ್ರಸನ್ನತೆ ಎಲ್ಲಿರುತ್ತೆ? ನಾನು ನಿಮ್ಮನ್ನು ಕೇಳ್ತೇನೆ, ಆತನ ಪ್ರಸನ್ನತೆ ಎಲ್ಲಿರುತ್ತೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಇಲ್ಲಿ ಸೇರಿದೀವಲ್ಲ, ಇಲ್ಲಿ ಆತನ ಪ್ರಸನ್ನತೆ ಇರುತ್ತೆ. ಆಮೇನ್. ಭಾಳ ಜನರು ಗಮನಿಸ್ರಿ, ಮನೆಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಓಕೆ, ಮನೆಗಳಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರ ಪ್ರಸನ್ನತೆ ಅನುಭವಿಸೋದು ಕಡಿಮೆ, ಹೌದಾ ಇಲ್ಲ? ಅನುಭವಿಸುವ ದೇವರ ಆಲಯದಲ್ಲಿ ಆ ಪ್ರಸನ್ನತೆ ಅನುಭವಿಸಿದ ಹಾಗೆ ನಾವು ನಮ್ಮ ಮನೆಗಳಲ್ಲಿ ಆ ಪ್ರಸನ್ನತೆ ಅನುಭವಿಸ್ತೀವ. ಯಾಕೆ ಅನುಭವಿಸಕ್ಕಂದರೆ ಮನೆಯಲ್ಲಿ ನಾನಾ ರಕರಕವಾದ ಯೋಚನೆಗಳಲ್ಲಿರುವವರು ಇರ್ತಾರೆ, ನಾನಾ ರಕರಕವಾದ ರೂಟ್ಗಳಲ್ಲಿರುವವರು ಇರ್ತಾರೆ, ಮನೆಯಲ್ಲಿ ನಾನಾ ರಕರಕವಾದ ಆ ಮೈಂಡ್ ಸೆಟ್ಟಲ್ಲಿರುವಂಥವರು ಇರ್ತಾರೆ. ಹಲ್ಲೆಲೂಯಾ. ಆದರೆ ಸಭೆಗೆ ಬಂದಾಗ ಎಲ್ಲರೂ ಕೂಡ ಒಂದೇ ಮೈಂಡ್ ಸೆಟ್ಟಿಗೆ ಬರ್ತಾರೆ. ಮತ್ತು ಏನು ಯಾವ ಸೆಟ್ಟಿಗೆ ಬರ್ತಾರೆ ಗೊತ್ತಾ? ದೇವರನ್ನ ಆರಾಧಿಸಬೇಕು. ಆಮೆನ್. ಹಲ್ಲೆಲೂಯಾ. ದೇವರ ಆಲಯಕ್ಕೆ ಬಂದಾಗ ನಾವು ಯಾಕೆ ಬರ್ತೀವಿ ಹೇಳ್ರಿ? ದೇವರ ಆಲಯಕ್ಕೆ ಬಂದಾಗ ಯಾಕೆ ಬರ್ತೇವೆ ನಾವು? ದೇವರನ್ನ ಆರಾಧಿಸಬೇಕು. ಹಲ್ಲೆಲೂಯಾ. ದೇವರನ್ನ ಘನಪಡಿಸಬೇಕು. ಆಮೆನ್. ನಮ್ಮ ಬಾಯಿ ತೆರೆದು ನಮ್ಮ ಬಾಯಿಲಿ ಆತನ ಸ್ತೋತ್ರವಲ್ಲದೆ ಮತ್ತೊಂದು ಇರಬಾರ್ದು ಅಂತೇಳಿ ಭಕ್ತನ ಹೇಳಿದಾಗೆ ಆಲಯಕ್ಕೆ ಬಂದಾಗ ನಾವೆಲ್ಲರೂ ಸ್ವರವೆತ್ತಿ ದೇವರನ್ನ ಆರಾಧಿಸ್ತೇವೆ. ಮನೆಯಲ್ಲಿ ಸ್ವರ ಎತ್ತಿ ಪ್ರಾರ್ಥನೆ ಮಾಡದಿದ್ರು ಕೂಡ ಆಲಯದಲ್ಲಿ ಬಂದಾಗ ಮಾಡ್ತೀವಿ ಇಲ್ಲ? ಹಲ್ಲೆಲೂಯಾ. ಯಾಕೆ ಗಮನಿಸ್ರಿ, ದೇವರು ಇಲ್ಲಿ ಈ ಭಕ್ತನ ಮೂಲಕ ಯಾಕೆ ಈ ಮಾತನ್ನು ತಿಳಿಸ್ತಂದ್ರೆ, ಯೆಹೋವನ ಸನ್ನಿಧಿಯಲ್ಲಿ ಯಾರೆಲ್ಲ ಆತನ ಸಮ್ಮುಖ ಇರುವಂಥ, ಆತನ ಪ್ರಸನ್ನತೆ ಇರುವಂಥ ಆ ಸ್ಥಳದಲ್ಲಿ ಯಾರಾದರೂ ಪ್ರಾರ್ಥಿಸುತ್ತಾರೋ ಅವರಿಗೆ ಯಾವ ಮೇಲೆಗೂ ಕಡಿಮೆ ಇಲ್ಲದ ಹಾಗೆ ದೇವರ ಉತ್ತರವನ್ನು ಕೊಡುತ್ತಾನೆ. ಆಮೆನ್. ಹಲ್ಲೆಲೂಯಾ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ 400 ವರ್ಷ ಏನಾಗಿದ್ರು? ಅವರು ದಾಸರಾಗಿದ್ದರು. ಅವರು ದಾಸರಾಗಿರುವುದು ಮಾತ್ರ ಅಲ್ಲದೆ 430 ವರ್ಷಗಳ ಆ ಕಾಲಘಟ್ಟದಲ್ಲಿ ಅವರು ಬಿಡುಗಡೆಯಾದರು. ಯಾರ ಮೂಲಕ ಬಿಡುಗಡೆಯಾದ್ರು ಹೇಳ್ರಿ? ಮೋಶೆ ಮೂಲಕ ಬಿಡುಗಡೆಯಾದರು. ಯಾವಾಗಾದರೆ ಮೋಶೆ ಮೂಲಕ ಬಿಡುಗಡೆಯಾದರೂ ಅವರು ಆ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಕೇವಲ ಬೈಬಲ್ ಪಂಡಿತರು ಹೇಳ್ತಾರೆ 14ರಿಂದ 16 ದಿನ ಸಾಕಂತವ್ರಿಗೆ. ಎಷ್ಟು ದಿನ ಸಾಕಂತವ್ರಿಗೆ? 14 ದಿನದಿಂದ 16 ದಿನ ಸಾಕಂತೆ ಆ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಹೋಗೋದು. ಬಟ್ ಆದರೆ ಅವ್ರು ಎಷ್ಟು ವರ್ಷ ನಡೆದ್ರಂತ ಐತೆ ವಾಕ್ಯದಲ್ಲಿ? 40 ವರ್ಷ. ಎಷ್ಟು ವರ್ಷ? 40 ವರ್ಷ. ಹಲ್ಲೆಲೂಯಾ. ಈಗ ಗಮನಿಸ್ರಿ, ಈ 40 ವರ್ಷ ಅವರು ತಿರುಗಾಡಿದ್ರು. ಯಾಕಂದರೆ ತಿರುಗಾಡುವವರ ಮಧ್ಯದಲ್ಲಿ ಅನೇಕ ಸಮಸ್ಯೆಗಳೆದುರಾದವು. ನಿಮ್ಮೆಲ್ಲರಿಗೂ ಗೊತ್ತು. ಕೆಂಪು ಸಮುದ್ರ ಎದುರಾಯಿತು, ಆಮೇಲೆ ಕಹಿ ನೀರು ಬಂತು, ಆಮೇಲೆ ಶತ್ರುಗಳು ಎದುರಾದರು, ಆಮೇಲೆ ನೀರಿಲ್ಲದ ಪರಿಸ್ಥಿತಿ ಬಂತು, ಊಟ ಇಲ್ಲದ ಪರಿಸ್ಥಿತಿ ಬಂತು, ಮಾಂಸ ಬೇಕಂದ್ರು, ಅದು ಬೇಕು ಇದು ಬೇಕಂದ್ರು, ಎಲ್ಲ ಕೊಟ್ಟ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಗಮನಿಸೋಣ, ಅವರು ಆ ರೂಟಿಂದ ಬರ್ತಾ ಇದ್ರೆ ದೇವರು ಆ 40 ವರ್ಷ ಪ್ರಯಾಣ ಆದಮೇಲೆ ಒಂದು ಮಾತು ಹೇಳ್ತೇನೆ ಮೋಶೆಗೆ. ತೆಗಿರಿ, ವಾಕ್ಯ ಓದೋಣ ಬೇಗ. ವಿಮೋಚನೆ ಕಂಡ ಓದೋಣ. ವಿಮೋಚನೆ ಕಂಡ 25ನೇ ಅಧ್ಯಾಯ 8ನೇ ವಚನ ವಾಕ್ಯ ಓದೋಣ. ವಿಮೋಚನೆ ಕಂಡ 25:8 ಓದ್ರಿ. ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವಸ್ಥಾನ ಅಂತ ಪ್ರಾರಂಭವಾಗಿದೆ ಎಲ್ಲ ಹೇಳ್ರಿ? ದೇವರಿಂದನೇ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಸಭೆ ಅಂತ ಕರಿತಾ ಇದ್ದೇವೆ. ಗಮನಿಸ್ರಿ, ದೇವರು ಮೋಶೆಗೆ ಹೇಳ್ದ, ನೋಡು ಮೋಶೆ, ನೀವು 40 ವರ್ಷ ಪ್ರಯಾಣ ಮಾಡ್ತಾ ಬಂದಿದ್ರಿ. ಬಟ್ ಆದರೆ ನಾನು ಜನರ ಮಧ್ಯದಲ್ಲಿ ನನ್ನ ಪ್ರಸನ್ನತೆಯನ್ನು ತೋರ್ಸೋಕ್ಕಾಗ್ತಾ ಇಲ್ಲ. ಬರೀ ಮೋಶೆಯಿಂದ ದೇವರ ಸಮ್ಮುಖವನ್ನು ಅನುಭವಿಸ್ತಾ ಇದ್ದೇನೆ. ಮೋಶೆ ಮುಂದೆ ಹೋಗ್ತೇನೆ, ಎಲ್ಲಿಗೆ? ಬೆಟ್ಟದ ಮೇಲೆ ಹೋಗ್ತೇನೆ, ಪ್ರಾರ್ಥನೆ ಮಾಡ್ತೇನೆ. ಮೋಶೆ ಮುಂದೆ ಹೋಗ್ತೇನೆ, ಉಪವಾಸ ಮಾಡ್ತೇನೆ. ಮೋಶೆ ಮುಂದೆ ಹೋಗ್ತೇನೆ, ಗೋಳಾಡ್ತೇನೆ. ಜನರೆಲ್ಲರೂ ಹೆಂಗಂದ್ರೆ, ಮೋಶೆ ದೇವ್ರ ಹತ್ರ ನೀನೇ ಮಾತಾಡು. ಹಲ್ಲೆಲೂಯಾ. ಯಾಕೆ? ಎಲ್ಲರೂ ಮಾತಾಡೋದು, ದೇವ್ರ ಉತ್ತರ ಕೊಡ್ತಾನೆ. ಆದರೆ ಗಮನಿಸ್ರಿ, ಮೋಶೆನೇ ಮಾತ್ರ ಒಂದು ನಾಯಕನಾಗಿ ಇಟ್ಕೊಂಡು ಪ್ರಾರ್ಥನೆ ಮಾಡೋ ವಿಷಯದಲ್ಲಿ ಬಂದರೆ ಫಸ್ಟ್ ಮೋಶೆನೇ ಕಳಿಸ್ತಾರೆ. ದೇವರು ಇದನ್ನು ನೋಡಿ ಈ ವಿಮೋಚನೆ ಕಂಡ 25:8 ಹೇಳ್ತಾನೆ, ನಾನು ಅವರ ಮಧ್ಯದಲ್ಲಿ, ಅಂದರೆ ಇಸ್ರಾಯೇಲ್ ಜನರಲ್ಲಿ ಇದ್ದಾರೋ ಅವರ ಮಧ್ಯದಲ್ಲಿ ದೇವರು ವಾಸಿಸಲು, ಆತನ ಸಮ್ಮುಖವನ್ನು ಕೊಡಲು, ಆತನ ಪ್ರಸನ್ನತೆ ಅವರ ಜೊತೆಯಲ್ಲಿ ಇರಲು ಏನು ಕಟ್ಟಬೇಕಂತಲ್ಲಿ? ಏನು ಕಟ್ಟಬೇಕಂತೆ? ಆಲಯ ಕಟ್ಟಬೇಕಂತೆ. ಏನು ಕಟ್ಟಬೇಕಂತೆ? ದೇವಸ್ಥಾನ, ಟೆಂಪಲ್. ಹಲ್ಲೆಲೂಯಾ. ಆಲಯ ಒಂದೇ. ಆಮೆನ್. ಹಲ್ಲೆಲೂಯಾ. ದೇವಸ್ಥಾನ ಅಂತ ಯಾಕಂತೀವಿ ಗೊತ್ತಾ? ದೇವಸ್ಥಾನ ಅಂದರೆ ಪರಿಶುದ್ಧವಾದ ಸ್ಥಳ ಅದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಮನೆಗಳಲ್ಲಿ ಗಮನಿಸ್ರಿ, ನಾವೆಲ್ಲರೂ ಇದ್ದಾಗಲೂ ಕೂಡ ನಮ್ಮ ಪಾಪಗಳ ಪರಿಹಾರ ಹಾಕಲು ಮನೆಯಲ್ಲಿ ಯಾವಾಗಾದ್ರೆ ದೇವರ ಸಮ್ಮುಖದಲ್ಲಿ ಬಂದು ಆತನ ಮುಂದೆ ನಮ್ಮ ಪಾಪಗಳನ್ನು, ನಮ್ಮ ಅಕ್ರಮಗಳನ್ನು ಒಪ್ಪಿಕೊಳ್ತೇವೆ, ದೇವರು ಅದನ್ನು ಕ್ಷಮಿಸಿ ಬಿಟ್ಟಿಸ್ಬಿಡ್ತಾನೆ. ಹಲ್ಲೆಲೂಯಾ.
ಈಗ ಇಲ್ಲಿ ಗಮನಿಸ್ರಿ, ದೇವ್ರು ಹೇಳಿದಾಗೆ ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ಏನು ಕಟ್ಟಬೇಕಂತೆ? ಏನು ಕಟ್ಟಬೇಕಂತೆ? ದೇವರ ಆಲಯವನ್ನು. ಹಲ್ಲೆಲೂಯ. ಅಲ್ಲೇವರೆಗೆ ಮೋಶೆ ಕೂಡ ಅನ್ಕೊಂಡಿಲ್ಲ ನಾನು ದೇವರ ಆಲಯ ಕಟ್ಟಬೇಕಂತೇಳಿ. ಹಲ್ಲೆಲೂಯ. ನೋಡ್ರಿ ಪ್ರೀತಿಯುಳ್ಳ ದೇವಜನರೇ, ಈಗ ದೇವರಾಲಯ ಕಟ್ಟಬೇಕಂದಾಗ ಮೋಶೆ ಕಟ್ಟಿದ ಅದನ್ನು. ಮೋಶೆ ಏನು ಮಾಡ್ತಾ ಹೇಳ್ರಿ? ಅದನ್ನು ದೇವರಾಲಯ ಕಟ್ಟಿದ. ಅದಕ್ಕೋಸ್ಕರ ನೋಡ್ರಿ, ಯೆಶಾಯ ಬರೆದ ಪ್ರವಾದನ ಪುಸ್ತಕ 56ನೇ ಅಧ್ಯಾಯ 7ನೇ ವಚನ ಒಂದು ಸಾರಿ ಓದೋಣ ಬೇಗ. ಹಾಂ 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 ನನ್ನ ಆಲಯವು, ಅಲ್ಲಿಂದ ಓದಬೇಕು, ನನ್ನ ಆಲಯವು ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾಲಯ ಎನಿಸಿಕೊಳ್ಳುವುದು. ಹಲ್ಲೆಲೂಯ. ಇದೇನ ವಾಕ್ಯ? ಇಲ್ಲ, ಆಯ್ತಾ ವಾಕ್ಯ 56:7 ಏನೈತೆ ಹೇಳ್ರಿ? ನನ್ನ ಆಲಯವು. ಆಲಯ ಕಾನ್ಸೆಪ್ಟ್ ತಂದಿದ್ದೆ, ದೇವರ ಪ್ರಸನ್ನತೆ ಅನ್ನೋದು ಆ ಕಾನ್ಸೆಪ್ಟ್ ತಂದಿದ್ದು ಯಾರು ಹೇಳ್ರಿ? ದೇವರೇ. ಯಾರಿಗೆ ಹೇಳ್ದ? ಮೋಶೆಗೆ ಹೇಳ್ದೆ ಕಟ್ಟು ಅಂತೇಳಿ. ಮೋಶೆ ಪ್ರಾರಂಭಿಸಿದನು. ಅದಾದ್ಮೇಲೆ ದಾವೀದನ್ನು ಕಟ್ಟುವುದಕ್ಕೆ ಮನಸ್ಸು ಮಾಡಿದನು ದೇವರು. ದಾವೀದನ್ನು ನೀನು ಬೇಡ ಕಟ್ಟೋದಂತೇಳಿ ಸೊಲೊಮೋನನು ಕೂಡ ದೇವರ ಆಲಯ ಕಟ್ಟಿಸಿಕೊಂಡನು. ಈಗ ಗಮನಿಸ್ರಿ, ಆ ಆಲಯದಲ್ಲಿ ದೇವರ ಪ್ರಸನ್ನತೆ ಇರ್ತಿತ್ತು. ಆಲಯದಲ್ಲಿ ಏನಿರ್ತಿತ್ತು ಹೇಳ್ರಿ? ಆಲಯದಲ್ಲಿ ಏನಿರ್ತಿತ್ತು? ಆಲಯದಲ್ಲಿ ಏನಿರ್ತಿತ್ತು? ದೇವರ ಪ್ರಸನ್ನತೆ ಇರ್ತಿತ್ತು. ಅದಕ್ಕೋಸ್ಕರ ಗಮನಿಸ್ರಿ, ಇಲ್ಲಿ ಯೆಶಾಯ ಪ್ರವಾದಿಗಳಲ್ಲಿ ದೊಡ್ಡ ಪ್ರವಾದಿ ವ್ಯಕ್ತಿ. ಈ ವ್ಯಕ್ತಿ ಹೇಳ್ತಾನೆ, ಈ ದೇವರ ಮಾತನಾಡಿದ ಮಾತನ್ನು ತಿಳಿತಾನೆ, ನನ್ನ ಆಲಯವು. ಹಲ್ಲೆಲೂಯ. ಈಗ ಒಂದು ಮಾತು ಹೇಳ್ತೀನಿ, ಬೇರೆಯವ್ರ ಮನೆಗಳೆಲ್ಲ ನಮ್ಮ ಮನೆ ಏನಕ್ಕಾಗತ್ತಾ? ಈಗ ದಾರುದ್ದಕ್ಕೆ ಹೋಗ್ತಾ ಇರ್ತೀವಿ, ರೋಟಲ್ಲಿ ಹೋಗ್ತಿರ್ಲಿಕ್ಕೆ ಈ ಕಡೆ ಒಂದು 4 ಮನೆ, ಈ ಕಡೆ ಒಂದು 4 ಮನೆ ಇರ್ತಾವ. ಇವು ನನ್ನ ಮನೆ ಅಂದ್ರೆ ಆ ಮನೆ ಓನರ್ ಏನು ಮಾಡ್ತಾನ? ಪೇಪರ್ನ ಅಂತ ನನ್ನ ಹೆಸರು ಮೇಲೆ ಇದು ಬಾ ಅಂತಾರ. ಏನಂತಾರ್ರಿ? ಅಂತಾರ ಇಲ್ಲ. ಸಿಕ್ಕಿದ್ವಲ್ಲ ನಮ್ಮ ಮನೆ ಏನಕ್ಕಾಗ್ತಾ? ಈಗ ದೇವರು ಕೂಡ ಗಮನಿಸ್ರಿ, ಅಲ್ಲಿರುವಂಥ ಎಲ್ಲ ಕೆಲವೊಂದು ಮನೆಗಳಿರ್ತಾವ. ಹಲ್ಲೆಲೂಯ. ಅರಮನೆಗಳು ಕೂಡ ಇದ್ದವು. ಪರವೊಂದು ಅರಮನೆ ಇತ್ತು. ಆ ಅರಮನೆ ಇದು ದೇವರ ಆಲಯ ಅಂದ? ಇದು ನನ್ನ ಮನೆ ಅಂದ? ಇಲ್ಲ. ನೋಡ್ರಿ, ದೇವರು ಒಂದು ಹಕ್ಕಿನಿಂದ ಹೇಳ್ತಾನೆ, ಈ ಆಲಯವು, ನನ್ನ ಆಲಯವು ಎಲ್ಲ ಜನಾಂಗಗಳಿಗೆ ಏನಂತೆ? ಪ್ರಾರ್ಥನಾಲಯ ಎನಿಸಿಕೊಳ್ಳುತ್ತಂತೆ. ಹಲ್ಲೆಲೂಯ. ಯಾಕೆ ಆ ಆಲಯದಲ್ಲಿ ಪ್ರಾರ್ಥನೆ ಮಾಡಬೇಕಂದ್ರೆ, ದೇವರು ಆಲಯದಲ್ಲಿದ್ದು ತಾನು ಪರಿಶುದ್ಧನಾಗಿರುವ ಪ್ರಕಾರ ಆಲಯದಲ್ಲಿ ಇದ್ದುಕೊಂಡು ಆತನು ಜನರಿಗೆ ಉತ್ತರವನ್ನು ಕೊಡ್ತಾ ಇದ್ದನು. ಆಮೆನ್. ಹಲ್ಲೆಲೂಯ. ಹಳೆ ಒಡಂಬಡಿಕೆ ಚರಿತ್ರೆ ನಾವು ಗಮನಿಸೋದಾದರೆ ಅಬ್ರಹಾಮನ ಕಾಲಘಟ್ಟ ನೋಡುತ್ತೇವೆ. ಅಬ್ರಹಾಮನ ಕಾಲಘಟ್ಟದಲ್ಲಿ ಆಲಯ ಇಲ್ಲ, ಬಲಿಪೀಠಗಳು ಕಟ್ತಾ ಇದ್ರು. ಅಬ್ರಹಾಮನ ಕಾಲಘಟ್ಟದಲ್ಲಿ ಹೆಂಗೆ ಮಾಡ್ತೀರಿ ಹೇಳ್ರಿ? ಬಲಿಪೀಠಗಳನ್ನು ಕಟ್ಟಿ ಯಜ್ಞವನ್ನು ಅರ್ಪಿಸಿ ದೇವರಿಗೆ ಹೋಮ ಮಾಡಿ ಮನೆಗಳಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು. ಅದಾದ ಮೇಲೆ ಈಸಾಕನ ಕಾಲಘಟ್ಟದಲ್ಲಿ ನೋಡ್ತೇವೆ, ಈಸಾಕನ ಕಾಲಘಟ್ಟದಲ್ಲಿ ಕೂಡ ದೇವರಾಲಯ ಇಲ್ಲ. ಹಲ್ಲೆಲೂಯ. ಆದರೆ ಗಮನಿಸ್ರಿ, ಹಳೆ ಒಡಂಬಡಿಕೆ ಚರಿತ್ರೆ ನಾವು ಗಮನಿಸೋದಾದರೆ ರೆಬಕ್ಕಳಿಗೆ ಮಕ್ಕಳು ಜನಿಸುತ್ತಾರೆ. ಯಾರಿಗೆ? ರೆಬಕ್ಕಳು ಯಾರು ಹೆಂಡತಿ? ಈಸಾಕನ ಹೆಂಡತಿ. ಹಲ್ಲೆಲೂಯ. ಹಲ್ಲೆಲೂಯ. ನಾನು ಆಲ್ರೆಡಿ ಒಂದು ಸಾರಿ ಹೇಳಿದ್ದೀನಿ, ಈಸಾಕನಿಗೆ ಎಷ್ಟನೇ ವರ್ಷದಲ್ಲಿ ಮ್ಯಾರೇಜ್ ಆಯ್ತು ಹೇಳ್ರಿ? 40ನೇ ವರ್ಷದಲ್ಲಿ. ಈಸಾಕನಿಗೆ ಮಕ್ಕಳು ಯಾವಾಗ ಹುಟ್ಟಿದ್ರು ಹೇಳ್ರಿ? 60ನೇ ವರ್ಷದಲ್ಲಿ. ಹಲ್ಲೆಲೂಯ. ಈಗ ಗಮನಿಸ್ರಿ, ಈಸಾಕನು ಮಕ್ಕಳಿಗೋಸ್ಕರ 20 ವರ್ಷ ಪ್ರಾರ್ಥನೆ ಮಾಡಿದೆ. ಎಷ್ಟು ವರ್ಷ? 20 ವರ್ಷ ಪ್ರಾರ್ಥನೆ ಮಾಡ್ದ. ಹಲ್ಲೆಲೂಯ. ಈ 20 ವರ್ಷ ಆದಮೇಲೆ ದೇವರು ರೆಬಕ್ಕಳ ಹೊಟ್ಟೆಯಲ್ಲಿ 2 ಮಕ್ಕಳನ್ನು ಕೊಟ್ಟನು. ಎಷ್ಟು ಮಕ್ಕಳನ್ನು ಕೊಟ್ಟ? ಮಾತಾಡಿ. ಎಷ್ಟು ಮಕ್ಕಳನ್ನು ಕೊಟ್ಟ? 2 ಮಕ್ಕಳನ್ನು ಕೊಟ್ಟಾಗ ಇವತ್ತು ನೋಡ್ರಿ, ಇವಾಗ ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಸೈನ್ಸು ಟೆಕ್ನಾಲಜಿ ಮುಂದೆ ಬಂದು ಏನು ಮಾಡ್ತಿದೆ ಹೇಳ್ರಿ? ಈಗ ಸ್ಕ್ಯಾನಿಂಗ್ ಸೆಂಟರ್ಗಳು ಓಪನ್ ಆಗಿದೆ ಇಲ್ಲ? ಸ್ಕ್ಯಾನಿಂಗ್ ಸೆಂಟರ್ಗಳು ಓಪನ್ ಆಗಿದೆ ಇಲ್ಲ? ಹೊಟ್ಟೆಯಲ್ಲಿ ಯಾವ ಮಗು ಐತೆ ಅಂತ ಹೇಳಿ ಚೆಕ್ ಮಾಡ್ಬೋದು ಸ್ಕ್ಯಾನಿಂಗಲ್ಲಿ. ಹಲ್ಲೆಲೂಯ. ಎಷ್ಟು ಮಗು ಇದ್ದಾವೆ, ಆ ಮಗು ಹಾರ್ಟ್ ಬೀಟ್ ಹೆಂಗಿದೆ, ಆ ಮಗು ಯಾವ ರೂಪದಲ್ಲಿದೆ, ಹೆಂಗಿದೆ ಅಂತ ಡಾಕ್ಟ್ರುಗಳು ಈಸಿಯಾಗಿ ಕಂಡುಹಿಡ್ತಾರೆ ಸ್ಕ್ಯಾನಿಂಗಲ್ಲಿ. ಹಲ್ಲೆಲೂಯ. ಆದರೆ ರೆಬಕ್ಕಳ ಕಾಲದಲ್ಲಿ ಏನಿಲ್ಲ ಹೇಳ್ರಿ? ಸ್ಕ್ಯಾನಿಂಗ್ ಸೆಂಟ್ರ್ ಇಲ್ಲ. ಏನಿಲ್ಲ? ಮಾತಾಡಿ. ರೆಬಕ್ಕಳ ಕಾಲದಲ್ಲಿ ಏನಿಲ್ಲ ಹೇಳ್ರಿ? ಸ್ಕ್ಯಾನಿಂಗ್ ಸೆಂಟ್ರ್ ಇಲ್ಲ. ಹಲ್ಲೆಲೂಯ. ಈಗ ಕೂಡ ಸ್ಕ್ಯಾನಿಂಗ್ ಮಾಡ್ಸೋಕೆ ಹೋಗಬೇಕು. ಯಾಕಂದರೆ ಒಳಗಿರೋ ಮಗು ಭಾಳ ಕಾಟ ಕೊಡ್ತಾ. ಮತ್ತು ಏನು ಕೊಡ್ತಾ ಇದೆ? ರೆಬಕ್ಕಳಿಗೆ ಭಾಳ ಕಾಟ ಕೊಡ್ತಾ ಇದೆ ಹೊಟ್ಟೆಯಲ್ಲಿ. ನೋಡ್ರಿ, ಮಗು ಸುಮ್ಮನೆ ಇರಕ್ಕಲ್ಲ. ಹಲ್ಲೆಲೂಯ. ಹಿಂಗೆ ತಿರುಗೋದು, ಹಿಂಗೆ ಓದೋದು ಎಲ್ಲ ಮಾಡುತ್ತೆ. ಅದು ಎತ್ತಿದ ಹೊಟ್ಟೆಗಳಿಗೆ ಮಾತ್ರ ಗೊತ್ತಿರುತ್ತೆ ಅಲ್ಲ? ಹಲ್ಲೆಲೂಯ. ಈಗ ಗಮನಿಸಿರ್ ಪ್ರೀತಿಯುಳ್ಳ ದೇವಚಂದ್ರೆ, ಈಗ ಹೊಟ್ಟೆಯಲ್ಲಿ 2 ಮಗು ಇದ್ದಾವೆ. ಅಬ್ರಹಾಮನಿಗೆ ಹುಟ್ಟಿದ 1 ಮಗ ಆದರೆ ಈಸಾಕನಿಗೆ 2 ಮಗು ಕೊಟ್ಟನು ದೇವರು. 20 ವರ್ಷ ಕಷ್ಟಪಟ್ಟಿಯಲ್ಲ, ಆಯ್ತಾಗ 10 ವರ್ಷಕ್ಕೆ ಓಪನ್ ಅಂತೇಳಿ 2 ಮಗುವನ್ನು ದೇವ್ರು ಗಮನಿಸ್ರಿ ಹೊಟ್ಟೆಯಲ್ಲಿಟ್ಟಿದ್ದಾನೆ. ಈಗ ಆ ನೋವು ತಡೆಯೋಕ್ಕಾಗ್ತಿಲ್ಲ ಸ್ತ್ರೀಗೆ.
ಆಕೆ ಭಾಳ ಬಾಧೆ ಪಡ್ತಾಳೆ. ತೆಗೆರಿ ಆಕೆ ಏನು ಮಾಡಿದ್ಲು ವಾಕ್ಯ ನೋಡೋಣ. ಆದಿಕಾಂಡ 25ನೇ ಅಧ್ಯಾಯ 22ನೇ ವಚನ. ವಾಕ್ಯ ಓದೋಣ ಬೇಗ. ಆದಿಕಾಂಡ 25ನೇ ಅಧ್ಯಾಯ 22ನೇ ವಚನ. ವಾಕ್ಯ ಓದ್ರಿ ಬೇಗ. ಆಕೆಯು ಗರ್ಭದಲ್ಲಿ ಶಿಶುಗಳು ಒಂದನ್ನೊಂದು ನೂಕಿಕೊಂಡಾಗ ಆಕೆಯು ಈಗಾದರೆ ನಾನು ಯಾಕೆ ಬದುಕಬೇಕು ಎಂದು ಹೇಳಿ ಇದರ ವಿಷಯದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸುವುದಕ್ಕೆ ಹೋದಂತೆ. ಎಲ್ಲಿಗೆ ಹೋದಂತಿಕೆ? ಯೆಹೋವನ ಸನ್ನಿಧಿಗೆ. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ಅವತ್ತು ಆಲಯ ಇಲ್ಲ, ಬಟ್ ಆದರೆ ಅವರೊಂದು ಪ್ಲೇಸು ದೇವರ ಸನ್ನಿಧಿ ಅಂತ ಮಾಡ್ಕೊಂಡಿದ್ರು. ಅದಕ್ಕೂ ಅಲ್ಲಿ ಆ ಪ್ಲೇಸ್ಗೆ ಹೋಗಿ ವಿಚಾರಿಸ್ತಾ ಇದ್ರು, ಪ್ರಾರ್ಥನೆ ಮಾಡ್ತಾರೆ. ದೇವರೇ, ನನ್ನೊಳಗಿರುವ ಪರಿಸ್ಥಿತಿ ಏನು? ಆಕೆಗೆ ಗಮನಿಸ್ರಿ, ಆ ಹೊಟ್ಟೆನೂ ತಾಳಕ್ಕಾಗಲಾರ್ದೆ ನಾನು ಯಾಕೆ ಬದುಕಬೇಕು ಅಂದ್ಕೊಂಡಿದ್ದಾಳೆ. ಯಾಕಂದ್ರೆ ಅಷ್ಟು ಕಾಟ ಕೊಟ್ಟಿದ್ದಾರೆ. ಒಳಗೆ ಫೈಟಿಂಗ್ ಅವ್ರದ್ದು. ಯಾರ್ದು? ಏಸಾವ ಯಾಕೋಬಂದು ಒಳಗೆ ಫೈಟಿಂಗ್, ಹೊರಗೆ ಬಂದ ಮೇಲೆ ಕೂಡ ಫೈಟಿಂಗ್ ಅವ್ರದ್ದು. ಆಮೇಲೆ ಲಾಸ್ಟಿಗೆ ಬರ್ತಾ ಅಣ್ಣರು ಬದಲಾದ್ರು. ಹಲ್ಲೆಲೂಯಾ. ಗಮನಿಸ್ರಿ, ಹೊಟ್ಟೆಯೊಳಗೆ ಇರುವಾಗಲೇ ಭಾಳಷ್ಟು ನೋವು ಕೊಟ್ಟಿದ್ದಾರೆ ರೆಬೆಕ್ಕಳಿಗೆ. ಆಗ ದೇವರ ಸನ್ನಿಧಿಗೆ ಹೋಗಿ ಆಕೆ ಪ್ರಾರ್ಥನೆ ಮಾಡಿದಾಗ ದೇವರಲ್ಲಿ ಉತ್ತರ ಕೊಟ್ಟನು. ಆಮೆನ್, ಹಲ್ಲೆಲೂಯಾ. 23ನೇ ವಚನದಲ್ಲಿ ನೋಡ್ರಿ, ಈ ವಾಕ್ಯ ನೋಡುತ್ತೇವೆ. ಯೆಹೋವನು ಆಕೆಗೆ, ಯೆಹೋವನ ಸನ್ನಿಧಿಯಲ್ಲಿ ಯಾರೆಲ್ಲ ಬೇಡಿಕೊಳ್ಳುತ್ತಾರೋ ದೇವರು ಸುಮ್ಮನಿರುವುದಕ್ಕೆ ಅನ್ಯಾಯಸ್ಥನಲ್ಲ. ಹಲ್ಲೆಲೂಯಾ. ದೇವರು ಕಿವಿಗಳನ್ನು ಮುಚ್ಚಿಕೊಂಡು ಕೇಳಿಸಿಕೊಳ್ಳದೆ ನಾಟಕ ಮಾಡುವವನಲ್ಲ ದೇವರು. ಹಲ್ಲೆಲೂಯಾ. ಖಂಡಿತವಾಗಿ ದೇವರ ಸನ್ನಿಧಿಯಲ್ಲಿ ಯಾರು ಪ್ರಾರ್ಥನೆ ಮಾಡ್ತಾರೋ, ಆತನ ಪ್ರಸನ್ನತೆಯನ್ನು ಅನುಭವಿಸಲು ಯಾರೆಲ್ಲ ಸೇರಿರ್ತಾರೋ ಅಂಥವರ ಮಧ್ಯದಲ್ಲಿ ದೇವರು ತಕ್ಷಣವೇ ಉತ್ತರವನ್ನು ಕೊಡುತ್ತಾನೆ. ಆಮೆನ್, ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನೋಡ್ತಾ ಇಲ್ಲ, ಯೆಹೋವನು ಆಕೆ ಯೆಹೋವನ ಸನ್ನಿಧಿಗೆ ಹೋದ್ಲು. ದೇವರು ಆಕೆಗೆ ಅಲ್ಲಿ ಹೇಳ್ತಾನೆ, ನಿನ್ನ ಗರ್ಭದಲ್ಲಿ ಎಷ್ಟು ಜನಾಂಗ ಇದೆ ಅಲ್ಲವರಿಗೆ ಗೊತ್ತಿಲ್ಲ. ಆಕೆಗೆ, ರೆಬೆಕ್ಕಳಿಗೆ ನನ್ನ ಹೊಟ್ಟೆ ಒಳಗೆ 2 ಮಗಿದು ಅಂತ ಗೊತ್ತಿಲ್ಲ. ಹಲ್ಲೆಲೂಯಾ. ಭಕ್ತನು ಬರಿಬೇಕಾದ್ರೆ ಮೋಶೆ ಈ ರೀತಿ ಬರಿತದನ. ಬಟ್ ಆದರೆ ಗಮನಿಸ್ರಿ, ಆಕೆ ಹೊಟ್ಟೆ ಒಳಗಡೆ 2 ಮಗಿದು ಅಂತೇಳಿ ಆಕೆ ಗೊತ್ತಿಲ್ಲ. ಯಾವಾಗ ದೇವರ ಸನ್ನಿಧಿಯಲ್ಲಿ ಆಕೆ ವಿಚಾರಿಸಿದಲೋ ಆಗ ದೇವರು ಉತ್ತರ ಕೊಟ್ಟ, ನೀನು ಹೊಟ್ಟೆಯಲ್ಲಿ 2 ಮಗು ಇದೆ. ಹಲ್ಲೆಲೂಯಾ. 2 ಜನಾಂಗಗಳಿವೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಉತ್ತರ ಸಿಗ್ತಾ ಇಲ್ಲ ರೆಬೆಕ್ಕಳಿಗೆ, ಉತ್ತರ ಸಿಗ್ತಾ ಇಲ್ಲ. ಸ್ಕ್ಯಾನಿಂಗ್ ಆಯಿತು, ಉತ್ತರ ಸಿಗ್ತಾ ಆಕೆಗೆ. ಹಲ್ಲೆಲೂಯಾ. ಇವತ್ತು ನಿಮ್ಮ ಜೀವಿತಕ್ಕೆ ದೇವರಿಂದ ನಾವು ಉತ್ತರ ಪಡ್ಕೊಳ್ಬೇಕಂದ್ರೆ ಆತನ ಸನ್ನಿಧಾನದಲ್ಲಿ ಬೇಡಿಕೊಳ್ಳಬೇಕು. ಆಮೆನ್, ಹಲ್ಲೆಲೂಯಾ. ಆತನ ಸನ್ನಿಧಾನದಲ್ಲಿ ನಾವು ಯಾವ ವಿಷಯಗಳಿಗಾದರೆ ಪ್ರಾರ್ಥನೆ ಮಾಡ್ತೇವೋ ದೇವರು ಆ ವಿಷಯಕ್ಕೆ ಉತ್ತರವನ್ನು ಕೊಡುತ್ತಾನೆ. ಆಮೆನ್. ದೇವ್ರೇನು ಮಾಡ್ತಾನೆ ಹೇಳ್ರಿ? ಆ ವಿಷಯಗಳಿಗೆ ಉತ್ತರವನ್ನು ಕೊಡುತ್ತಾನೆ. ರೆಬೆಕ್ಕಳು ಪ್ರಾರ್ಥನೆ ಮಾಡಲು ದೇವರು ಉತ್ತರ ಕೊಟ್ಟ. ಹಲ್ಲೆಲೂಯಾ. ಇದಾಯಿತು. ಈ ಒಂದು ಘಟನೆ ಆದಮೇಲೆ ಗಮನಿಸ್ರಿ, ಬರ್ತಾ ಇರಲಿಕ್ಕೆ ಏಲಿ ಅನ್ನುವಂಥ ಒಬ್ಬ ಯಾಜಕನಿದ್ದನು. ಯಾರಿದ್ರು ಹೇಳ್ರಿ? ಮಾತಾಡ್ರಿ. ಆ ಯಾಜಕನ ಹೆಸರೇನು? ಏಲಿ. ಆ ಯಾಜಕನ ಹೆಸರೇನು ಹೇಳ್ರಿ? ಏಲಿ ಅನ್ನುವಂಥ ಒಬ್ಬ ಯಾಜಕನಿದ್ದನು. ಆ ಯಾಜಕನು ಗಮನಿಸ್ರಿ, ದೇವ ಆರಾಧನೆ ಮಾಡ್ತಾ ಇದ್ದ, ದೇವರನ್ನ ಘನಪಡಿಸ್ತಾ ಇದ್ದ. ಎಷ್ಟು ಸಾರಿ? ವರ್ಷಕ್ಕೊಂದೇ ಸಾರಿ. ಎಷ್ಟು ಸಾರಿ ಹೇಳ್ರಿ? ಹಳೆ ಒಡಂಬಡಿಕೆ ಚರಿತ್ರೆ ಹೆಂಗಿತ್ತು ಗೊತ್ತಾ ಪ್ರೀತಿ ಉಳ್ಳ ದೇವ ಮಗವೇ? ಆಲಯದೊಳಗಡೆ ಯಾಜಕರು ಕೂಡ ಕಾಲಿಡಂಗಿಲ್ಲ. ಅಂದರೆ ಹಿಂಗೆ ಫುಲ್ ಪಿಟ್ ಮೇಲೆ ಯಾರು ನಿಂದ್ರಂಗಿಲ್ಲ. ವರ್ಷಕ್ಕೊಂದೇ ಸಾರಿ ಹೋಗ್ಬೇಕು ಅವ್ರು ಕೂಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಗಮನಿಸ್ರಿ, ಏನಂತಾರೆ, ಆ ಆಲಯದಲ್ಲಿ ಏಲಿ ಅನ್ನುವಂಥ ವ್ಯಕ್ತಿ ಕೂಡ ವರ್ಷಕ್ಕೊಂದೇ ಸಾರಿ ಹೋಗ್ತಿದ್ದ, ಅದೆಲ್ಲ ಕ್ಲೀನ್ ಮಾಡ್ತಿದ್ದ, ಬರ್ತಿದ್ದ. ಅದಕ್ಕೋಸ್ಕರ ಎಲ್ಲ ಇಸ್ರಾಯೇಲ್ ಜನರು ಅವರು ಆಲಯಕ್ಕೆ ಹೋಗಲು ಹಂಬಲಿಸ್ತಾ ಇದ್ರು. ಏನು ಮಾಡ್ತಿದ್ರು ಹೇಳ್ರಿ? ಅವರು ಆಲಯಕ್ಕೆ ಹೋಗಲು ಹಂಬಲಿಸ್ತಾ ಇದ್ರು. ಯಾವಾಗ ವರ್ಷ ಆಗುತ್ತೆ? ಈಗ ನೋಡ್ರಿ, ಎಲ್ಲ ನಮ್ಮ ಕ್ರೈಸ್ತವರಿಗೆ ಕ್ರಿಸ್ಮಸ್ ಯಾವಾಗ ಬರ್ತಂತ ಆಸೆ. ಯಾಕಂದರೆ ಎಲ್ಲರೂ ಸುತ್ತಮುತ್ತ ಜನರು ಹಬ್ಬಗಳನ್ನು ಮಾಡೋದು ನೋಡಿ ನಮ್ಮ ಹಬ್ಬ ಯಾವಾಗ ಬರ್ತಂತೇಳಿ ಕಾಯ್ತಾರ ಇಲ್ಲ? ದೊಡ್ಡರ ಕಾಯಕಲ್ಲ. ಯಾಕಂದರೆ ಹಬ್ಬ ಬಂತಂದರೆ ಬಟ್ಟೆ ಕೊಡಿಸ್ಬೇಕು, ಹಬ್ಬ ಬಂತಂದರೆ ಬೀಗರನ್ನ ಕರಿಬೇಕು, ಹಬ್ಬ ಬಂತಂದರೆ ಅಡುಗೆ ಮಾಡಿಸ್ಬೇಕು. ಈ ಹಬ್ಬ ಬಂತಂದರೆ ಖರ್ಚು ಜಾಸ್ತಿ. ಈ ಹಬ್ಬ ಇನ್ನೊಂದು ತಿಂಗಳು ಮುಂದಕ್ಕೆ ಹೋದ್ರೆ ಪರವಾಗಿಲ್ಲ ಅಂತಾರೆ ದೊಡ್ಡರು. ಆದರೆ ಸಣ್ಣ ಹುಡುಗರೆಲ್ಲರು ಕ್ರಿಸ್ಮಸ್ ಹಬ್ಬ ಬಂತು ನೋಡೋಣ ಅಂತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಗಮನಿಸ್ರಿ, ಶಿಲೋವಿನಲ್ಲಿ ಒಂದು ಮಂದಿರ ಇತ್ತು. ಆ ಮಂದಿರದಲ್ಲಿ ಗಮನಿಸ್ರಿ, ವರ್ಷಕ್ಕೊಂದು ಸಾರಿ ಆಲಯಕ್ಕೆ ಬರ್ತಾ ಇದ್ರು. ಅದರಲ್ಲಿ ಎಲ್ಕಾನನು ಮತ್ತು ಅನ್ನಳು ಪೆನೀನಳು ಅವರು ಕೂಡ ವರ್ಷಕ್ಕೊಂದು ಸಾರಿ ಪ್ರಾರ್ಥನೆಗೆ ಬರ್ತಾಯಿದ್ರು. ಯಾಕಂದರೆ ಆ ನಿಯಮ ಹಂಗಿತ್ತು ಆಗ.
ಹಲ್ಲೆಲೂಯ. ಆ ನಿಯಮ ಹಂಗಿದ್ದಾಗ ವರ್ಷಕ್ಕೊಂದು ಸಾರಿ ಪ್ರಾರ್ಥನೆಗೆ ಬರ್ತಿದ್ರು. ಈ ಪ್ರಾರ್ಥನೆಗೆ ಬಂದಂಗಲ್ಲ, ಗಮನಿಸ್ರಿ. ಆಗ ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲಿ ಹೆಂಗಿತ್ತಂದರೆ ಅವರಿಗೂ ಅವ್ರ ಯಜ್ಜನ ಮಕ್ಕಳಿದ್ರು, ಅವ್ರಿಗೂ ಎಲ್ಲರದು ಪಾಲು ತಗೊಂಡು ಕಾಣಿಕಿಡ್ಬೇಕಲ್ಲ ವರ್ಷಕ್ಕೊಂದು ಸಾರಿ. ಎಲ್ಲ ವರ್ಷ ತಗೊಂಡು ತೆಗಿಬೇಕಂತೆ, ತೆಗೆದು ತಂದಿಡ್ಬೇಕು. ನಾನು ಹೇಳ್ತಿಲ್ಲ, ಅದು ವಾಕ್ಯದಲ್ಲಿದೆ. ಹಂಗಿತ್ತು ಅವ್ರ ಚರಿತ್ರೆ. ಗಮನಿಸ್ರಿ, ತಗೊಂತಿದ್ರು ಇಡ್ತಿರು. ಬಟ್ ಆದರೆ ಈ ಎಲ್ಕಾನನು ಅನ್ನಳ ಭಾಗ ಒಂದೇ ತೆಗೆದಿಡ್ತಿದ್ದ. ಈ ಅನ್ನಳ ತಂಗಿ ಯಾರು ಹೇಳ್ರಿ? ಪೆನೀನಳು. ಯಾರು? ಪೆನೀನಳು ಬರೀ ಪಿನ್ನಿಕ್ಕೆ ಕೆಲಸನೇ, ಬೇರೆ ಕೆಲಸ ಇಲ್ಲ. ಪೆನೀನಳ ಕೆಲಸ ಏನು ಹೇಳ್ರಿ? ಪಿನ್ನಿಕ್ಕದೆ. ಹಲ್ಲೆಲೂಯ. ಪಿನ್ನ ಚುಚ್ಚದೆ. ನೋಡು, ನಿನಗೆ ಮಕ್ಕಳಾಗಿಲ್ಲ. ಹಲ್ಲೆಲೂಯ. ಏನಾಗಿಲ್ಲ ನಿನಗೆ ಮಕ್ಕಳಾಗಿಲ್ಲ, ನಿನಗೆ ಅದಾಗಿಲ್ಲ, ನೀನು ಗೊಡ್ರಾಲು, ನೀನು ಬಂಜೆ ಅಂತೇಳಿ ಆಕೆನ ಅವಮಾನ ಪಡಿಸ್ತಿದ್ರೆ ಗಮನಿಸ್ರಿ. ಅವಮಾನ ಪಡಿಸ್ತಿರುವಾಗಲೇ ಈ ಯಾರೋ ಅನ್ನಳು ತಿಳ್ಕೊಂಡಿದ್ದು ಒಂದೇ. ಯಾರ ಹತ್ರ ಓದ್ಲು ಓದ್ರಿ? ದೇವರ ಸನ್ನಿಧಿಗೆ. ತೆಗಿರಿ ವಾಕ್ಯ ಓದೋಣ. 1 ಸಮುವೇಲ, ಬೇಗ 1 ಸಮುವೇಲ 1ನೇ ಅಧ್ಯಾಯ 1ನೇ ವಚನ. ವಾಕ್ಯ ಓದೋಣ ಬೇಗ. 1 ಸಮುವೇಲ 1ನೇ ಅಧ್ಯಾಯ 9ನೇ ವಚನ. ವಾಕ್ಯ ಓದ್ರಿ ಬೇಗ. ಆಗ ಅವರು ಶಿಲೋವಿನಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಅನ್ನಳು ಎದ್ದು ಯಾಜಕನಾದ ಏಲಿಯು ಯೆಹೋವನ ಮಂದಿರ ದ್ವಾರದ ನಿಲುಪಟ್ಟಿಗಳ ಬಳಿಯಲ್ಲಿ ಒಂದು ಪೀಠದ ಮೇಲೆ ಕೂತಿರುವಾಗ ಹೋಗಿ ಆಕೆಯಲ್ಲಿ ಬಹು ದುಃಖದಿಂದ ಏನು ಮಾಡ್ತಾಳೆ ಅಂತ, ಆಕೆ ಕಣ್ಣೀರು ಸುರಿಸುತ್ತಾ ಅಲ್ಲಿ ದೇವರ ಆಲಯದಲ್ಲಿ ಪ್ರಾರ್ಥನೆ ಮಾಡುತ್ತಾಳೆ. ಆಮೇನ್. ಹಲ್ಲೆಲೂಯ. ಆಕೆ ಏನು ಮಾಡ್ತಾಳ್ರಿ? ದೇವರ ಆಲಯದಲ್ಲಿ ಪ್ರಾರ್ಥನೆ. ಏನೇನು ಮಾಡ್ತಾಳ್ರಿ? ಪ್ರಾರ್ಥನೆ. ಹಲ್ಲೆಲೂಯ. ಇವತ್ತು ನೀವೆಲ್ಲರೂ ಕೂಡ ಒಂದು ಮನದಟ್ಟು ಮಾಡಿಕೊಳ್ಬೇಕು. ದೇವರ ಸನ್ನಿಧಿಯಲ್ಲಿ ಯಾರಾದರೆ ಬೇಡಿಕೊಳ್ತಾರೋ ಅವರಿಗೆ ಉತ್ತರ ಕಟ್ಟಿಟ್ಟು ಬುತ್ತಿ. ಆಮೇನ್. ಹಲ್ಲೆಲೂಯ. ನಾವು ದೇವರ ಆಲಯಕ್ಕೆ ಗಮನಿಸ್ರಿ ದೂರಾಗಿ ಪ್ರಾರ್ಥನೆ ನಾವು ಮನೆಯಲ್ಲೇ ಮಾಡ್ತೀವಿ. ಓಕೆ, ದೇವರ ಸಮ್ಮುಖದಲ್ಲಿ ಮಾಡಿದ ಪ್ರಾರ್ಥನೆ ದೇವರು ಕೇಳುವವನಾಗಿದ್ದಾನೆ. ಹಲ್ಲೆಲೂಯ. ನಾವು ಮಾಡಿದ ಪ್ರತಿ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುತ್ತಾನೆ. ಆಮೇಲೆ ಅದಕ್ಕೋಸ್ಕರ ವಾಕ್ಯದಲ್ಲಿ ನೋಡಿದ ಹಾಗೆ ಯೆಹೋವನ ಸನ್ನಿಧಿಯಲ್ಲಿ ಯಾರಾದರೂ ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳುತ್ತಾರೋ ಅವರಿಗೆ ದೇವರು ಉತ್ತರ ಕೊಡಲ್ಲ ಅಂತ ಹೇಳಲ್ಲ, ದೇವರು ಉತ್ತರವನ್ನು ಕೊಡುತ್ತಾನೆ. ಆಮೇನ್. ಹಲ್ಲೆಲೂಯ. ದೇವ್ರು ಏನು ಮಾಡ್ತಾನೆ ಹೇಳ್ರಿ? ಉತ್ತರ ಕೊಡ್ತಾನೆ. ಯಜ್ಜನರಿಗೆ ಉತ್ತರ ಬೇಕು. ಹಲ್ಲೆಲೂಯ. ನಮ್ಮೆಲ್ಲರಿಗೆ ಏನು ಬೇಕು ಹೇಳ್ರಿ? ಉತ್ತರ ಬೇಕು. ಹಲ್ಲೆಲೂಯ. ದೇವರ ಸನ್ನಿಧಾನದಲ್ಲಿ ಗಮನಿಸ್ರಿ, ಆ ಅನ್ನಳು ಪ್ರಾರ್ಥನೆ ಮಾಡಿದ್ಲು, ಕಣ್ಣೀರು ಸುರಿಸಿತ ಪ್ರಾರ್ಥನೆ ಮಾಡಿದಾಗ. ಎಲ್ಲಿ ಪ್ರಾರ್ಥನೆ ಮಾಡಿದಾಕೆ? ದೇವದ್ವಾರದ ಮುಂದೆ. ಹಲ್ಲೆಲೂಯ. ನಿಮಗಾದ್ರೂ ಒಳಗೆ ಬರೋಕೆ ಅವಕಾಶ ಐತಿ? ಈಗ ಐತಾ ಇಲ್ಲ? ನಾವೆಲ್ಲ ಚರ್ಚ್ ಒಳಗಿದ್ದೀವ ಹೊರಗಿದ್ದೀವ? ಮತ್ತು ಅನ್ನಳು ಎಲ್ಲಿದ್ದಾಳೆ? ದ್ವಾರದ ಮುಂದೆ. ಹಲ್ಲೆಲೂಯ. ನೋಡ್ರಿ, ಆಕೆ ದ್ವಾರದ ಮುಂದೆ ಕೂತು ಪ್ರಾರ್ಥನೆ ಮಾಡಿದಾಗಲೇ ದೇವ್ರೇನು ಮಾಡ್ದ? ಆಕೆಗೆ ಧೈರ್ಯ ಕೊಟ್ಟನು. ಹಲ್ಲೆಲೂಯ. ಆಕೆಯ ಮುಖದಲ್ಲಿ ದುಃಖವು ಕಾಣಲಿಲ್ಲ ಅಂತೇಳಿ ವಾಕ್ಯದಲ್ಲಿ ನೋಡುತ್ತೇವೆ. ಆಮೇನ್. ಆಕೆಗೆ ದೇವರು ಉತ್ತರವನ್ನು ಕೊಟ್ಟ. ಆಮೇನ್. ಒಂದು ಮಾತು ಹೇಳ್ತೀನಿ, ಗಮನಿಸ್ರಿ. ದೇವರ ಸನ್ನಿಧಾನದಲ್ಲಿ ಯಾರಾದರೆ ಪ್ರಾರ್ಥನೆ ಮಾಡಿ ದೇವರ ಹತ್ರ ತಮ್ಮ ಬೇಡಿಕೆಗಳನ್ನು ಇಡುತ್ತಾರೋ ಅವರ ಬೇಡಿಕೆಗಳು ಗಮನಿಸ್ರಿ ದೇವರು ನೀಗಿಸಿ ಅದಕ್ಕೆ ಉತ್ತರ ಕೊಡ್ತಾನೆ. ಉತ್ತರ ಕೊಡೋದು ಮಾತ್ರಲ್ಲದೆ ಆ ಬೇಡಿಕೆಗಳಿಗೆ ಗಮನಿಸ್ರಿ ಎಲ್ಲರ ನೋಡಿ ಬೆರಗಾಗುವಂಥ ದೇವರು ಉತ್ತರ ಕೊಡುತ್ತಾನೆ. ಆಮೇನ್. ಅನ್ನಳಿಗೆ ದೇವರು ಉತ್ತರ ಕೊಟ್ಟ. ಯಾರನ್ನ ಕೊಟ್ಟು ಹೇಳ್ರಿ? ದೇವ್ರ ಅನ್ನಳಿಗೆ ಸಮುವೇಲ ಕೊಟ್ಟ. ಆಮೇನ್. ಸಮುವೇಲ್ ಕಾಂಜ ಪಿಂಜು ಮಗ ಅನ್ಕಂಡ್ರ್ಯಾ? ಸಮುವೇಲ್ ಸಾಧ ಸೀದಾ ಮನುಷ್ಯ ಅನ್ಕಂಡ್ರ್ಯಾ? ಹಲ್ಲೆಲೂಯ. ಸಮುವೇಲು ಪ್ರವಾದನ ನೋಡಿದ್ರೆ ಒಂದು ಪ್ರವಾದನ ಮಾತು ಕೂಡ ಬಿದ್ದೋಗ್ಲಿಲ್ಲ ಅಂತೆ. ಇವತ್ತು ಗಮನಿಸ್ರಿ, ಅದೆಷ್ಟೋ ಜನರು ಪ್ರವಾದಿಗಳಿದ್ದಾರೆ. ಕೆಲವೊಂದು ನಡೀತವೆ, ಕೆಲವೊಂದು ನಡೆಯೋಕ್ಕಲ್ಲ. ಆದರೆ ಬೈಬಲ್ ಹಿಸ್ಟ್ರಿಯಲ್ಲಿ ಸಮುವೇಲ್ ಬಗ್ಗೆ ಹೇಳುತ್ತೆ, ಸಮುವೇಲನು ನುಡಿದ ಪ್ರತಿ ಪ್ರವಾದನೆಗಳನ್ನು ದೇವರು ಏನು ಮಾಡ್ದಂತೆ ಅದಕ್ಕೆ ಉತ್ತರ ಕೊಡ್ತಾನೇ ಇದ್ದಂತೆ. ಹಲ್ಲೆಲೂಯ. ಮತ್ತು ಸಮುವೇಲ್ ಗಮನಿಸ್ರಿ ಯಾವಾಗಲೂ ಕೂಡ ದೇವ ದರ್ಶನಗಳನ್ನು ಕಾಣುವವನು. ಏನು ಕಾಣುವವನು? ಇನ್ನೊಂದು ಮಾತು ಹೇಳ್ತೀನಿ, ಸಮುವೇಲ್ ಮೂಲಕನೇ ಸೌಲ ರಾಜ ಆದ, ಸಮುವೇಲ್ ಮೂಲಕನೇ ದಾವೀದನು ರಾಜನಾದನು. ಹಲ್ಲೆಲೂಯ. ಮತ್ತು ಅಂಥ ಮಗನ ದೇವರಿಗೆ ಕೊಟ್ಟನಲ್ಲ. ದೇವ್ರು ಕೊಟ್ಟಲ್ಲ ಅನ್ನಳಿಗೆ.
ಮತ್ತು ನಾವು ನೀವು ದೇವರ ಸನ್ನಿಧಾನದಲ್ಲಿ ಬೇಡಿಕೊಂಡ್ರೆ ಅಂಥ ಶ್ರೇಷ್ಠವಾದ ಅದ್ಭುತವನ್ನು ದೇವರು ನಮ್ಮ ಜೀವಿತದಲ್ಲಿ ಕೂಡ ಮಾಡುತ್ತಾನೆ. ಆಮೇನ್, ಹಲ್ಲೆಲೂಯಾ. ನಾವು ಮನುಷ್ಯರ ಮುಂದೆ ಬೇಡಿಕೆ ಇಟ್ಟರೆ ಗಮನಿಸ್ರಿ, ಬೇಗ ಬೇಡಿಕೆಗಳು ತೀರೋದಿಲ್ಲ. ಆದರೆ ದೇವರ ಸನ್ನಿಧಾನದಲ್ಲಿ ಯಾವಾಗ ನಾವು ಬೇಡಿಕೆ ಇಡುತ್ತೇವೋ ದೇವರು ಗಮನಿಸ್ರಿ ನಮ್ಮ ಎಲ್ಲ ಕಣ್ಣೀರನ್ನು ಒರೆಸಿ ಆತನ ಸಂತೋಷವನ್ನು ನೀಡಿ ನಮ್ಮ ಜೀವಿತವನ್ನು ಮುನ್ನಡೆಸುತ್ತಾನೆ. ಆಮೇನ್. ಅದಕ್ಕೋಸ್ಕರ ವಾಕ್ಯದಲ್ಲಿ ನೋಡ್ತೇವೆ, ಕೀರ್ತನೆ 16:11 ನೋಡ್ತೇವೆ, ಆತನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ, ಅದು ಮಾತ್ರ ಅಲ್ಲದೆ ಆತನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯವಿದೆ. ಹಲ್ಲೆಲೂಯಾ. ಪ್ರತಿಯೊಬ್ಬರ ಜೀವಿತಕ್ಕೆ ಭಾಗ್ಯಕರವಾದ ಕಾರ್ಯಗಳನ್ನು ದೇವರು ಯಾವಾಗಲೂ ಕೂಡ ಮಾಡ್ತಾನೆ. ಆಮೇನ್, ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಏನು ಮಾಡಬೇಕು ಗೊತ್ತಾ, ದೇವರ ಆಲಯದಲ್ಲಿ ಕಾಣಿಸಿಕೊಂಡು ದೇವರಿಗೆ ಮೊರೆ ಇಡಬೇಕು. ಆಮೇನ್. ಉತ್ತರ ಬೇಕಂದರೆ ದೇವರ ಸನ್ನಿಧಾನದಲ್ಲಿ ಯಾವಾಗಲೂ ಕೂಡ ನಾವು ಕಾಲ ಕಳಿಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರ ನೋಡ್ರಿ ಪ್ರೀತಿಯುಳ್ಳ ದೇವಚಂದ್ರೆ, ದಾವೀದನ್ನ ದೇವರ ಮಂದಿರ ಕರೆದಾಗ ಸಂತೋಷ ಪಡ್ತಾ ಇದ್ದಂತೆ. ಏನು ಪಡ್ತಾ ಇದ್ದಂತೆ? ವಾಕ್ಯ ನೋಡ್ತೇವೆ, ಕೀರ್ತನೆ 122:1 ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಆಮೇನ್. ದಾವೀದನು ಗಮನಿಸ್ರಿ, ಎಲ್ಲೋ ಕುರಿಗಾಹಿ ವ್ಯಕ್ತಿ, ಎಲ್ಲೋ ಕುರಿಗಾಹಿಕೆಂತ ಪ್ರಾರ್ಥನೆ ಮಾಡ್ತಾ ಇದ್ದ. ಹಲ್ಲೆಲೂಯ. ಬಟ್ ಆದರೆ ದೇವರ ಮಂದಿರದಲ್ಲಿ ನಾನು ಪ್ರಾರ್ಥನೆ ಮಾಡಬೇಕಂತೇಳಿ ದಾವೀದನು ಯಾವಾಗಲೂ ಕೂಡ ಆಸೆ ಪಡ್ತಾ ಇದ್ದನು. ಆಮೇನ್. ಆ ಆಸೆ ಗಮನಿಸ್ರಿ, ದಾವೀದನ ಕೈ ಬಿಡಲಿಲ್ಲ, ಸೀದಾ ತೆಗೆದುಕೊಂಡು ಹೋಗಿ ಅರಸನ ಸ್ಥಾನದಲ್ಲಿ ಇಡ್ತು. ಹಲ್ಲೆಲೂಯಾ. ದಾವೀದನು ಗಮನಿಸ್ರಿ, ಅಯ್ಯ ನಾನು ರಾಜ ಆಗ್ಬೇಕಂತೇಳಿ ಪ್ರಾರ್ಥನೆ ಮಾಡಿದ್ದೀನಿ ಅಂತೇಳಿ ಎಲ್ಲಿ ಬೈಬಲಲ್ಲಿ ಬರೆದಿಲ್ಲ. ದಾವೀದನು ದೇವರ ಮಂದಿರವನ್ನು ಆಸೆ ಪಡ್ತಾ ಇದ್ದ, ದೇವರ ಮಂದಿರದಲ್ಲಿ ಪ್ರಾರ್ಥನೆ ಮಾಡಲು, ಆತನ ಸಮ್ಮುಖವನ್ನು ನೋಡಲು ಆಸೆ ಪಡ್ತಾ ಇದ್ದ ಅಂತ ದಾವೀದನನ್ನು ದೇವರು ಆಸೆ ಪಟ್ಟನು. ಆಮೇನ್, ಹಲ್ಲೆಲೂಯಾ. ಸೌಲನ ಗಮನಿಸಿದ್ರೆ ದೇವರು ನಿರಾಕರಿಸಿ ದಾವೀದನ ಅರಸನ ಸ್ಥಾನದಲ್ಲಿಟ್ಟನು. ಹಲ್ಲೆಲೂಯಾ. ದಾವೀದನ ಎಲ್ಲರೂ ಕೂಡ ಕಡೆಗಣಿಸಿದವರೇ, ತಂದೆಯಿಂದ ಹಿಡಿದು ಅಣ್ಣಂದರಿಂದ ಹಿಡಿದು ಎಲ್ಲರೂ ಕೂಡ ಕೆಲಸಕ್ಕೆ ಬರಕ್ಲೆ. ಇವನು ಕೆಲಸಕ್ಕೆ ಬರೋದು ಒಂದೇ ಕೆಲಸಕ್ಕೆ, ಏನು? ಕುರಿಗಾಯ್ದು ಬಿಟ್ಟರೆ ಇವನಿಗೆ ಬೇರೆ ಕೆಲಸನೇ ಇಲ್ಲ ಅಂತೇಳಿ ಗಮನಿಸಿ ಪ್ರೀತಿ ದೇವ ಜನರೇ, ದಾವೀದನ ಆ ರೀತಿ ನೋಡ್ತಾ ಇದ್ದಾರೆ. ಬಟ್ ಆದರೆ ದೇವರು ಕೈ ಬಿಡಲಿಲ್ಲ. ಹಲ್ಲೆಲೂಯಾ. ಬದಲಾಗಿ ದೇವರು ಏನು ಮಾಡಿದಳು? ರಾಜನಾಗಿ ನಿಲ್ಲಿಸಿದನು. ಆಮೇನ್. ಇವತ್ತು ನಾವು ಕೂಡ ದೇವರ ಸಮ್ಮುಖವನ್ನು ಅಂಬಲಿಸಿ ಬಯಸುವುದಾದರೆ ದೇವರು ನಿಮ್ಮನ್ನು ಕೂಡ ಏನು ಮಾಡೋದಿಲ್ಲ ರೀ, ಕೈ ಬಿಡೋದೇ ಇಲ್ಲ. ಯಾಕೆ ನಾವು ಆಲಯಕ್ಕೆ ಬರಬೇಕು? ನಮ್ಮ ಬೇಡಿಕೆಗಳಿಗೆ ಉತ್ತರ ಬರೋದಕ್ಕೋಸ್ಕರ. ಹಲ್ಲೆಲೂಯಾ. ನಾವು ಬೇಡಿದ್ದಕ್ಕೂ ದೇವರು ಪ್ರತಿಯೊಂದಕ್ಕೂ ಉತ್ತರ ದೇವರು ಕೊಡಬೇಕಂತೇಳಿ ನಾವು ಆತನ ಸಮ್ಮುಖದಲ್ಲಿರಬೇಕು. ಹಲ್ಲೆಲೂಯಾ. ನಾವೆಲ್ಲಿರ್ಬೇಕು ಹೇಳ್ರಿ? ಮಾತಾಡ್ರಿ. ಎಲ್ಲಿರ್ಬೇಕು? ಆತನ ಸಮೀಪದಲ್ಲಿರಬೇಕು. ಆತನ ಎಲ್ಲಿ ವಾಸ ಮಾಡ್ತಾನೆ? ದೇವರ ಆಲಯದಲ್ಲಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಯಾಕೋಬ ಭಕ್ತನ ಹೇಳ್ತಾನೆ 4-8 ವಚನದಲ್ಲಿ, ದೇವರ ಸಮೀಪಕ್ಕೆ ಬನ್ನಿರಿ. ಎಲ್ಲಿಗೆ ಬನ್ನಿರಿ? ಮಾತಾಡ್ರಿ. ಎಲ್ಲಿಗೆ ಬನ್ನಿರಿ? ದೇವರು ಎಲ್ಲಿರ್ತಾನಂತ ವಾಕ್ಯದಲ್ಲಿ ನೋಡಿದೆವು. ವಿಮೋಚನೆ ಕಂಡ 25:8 ಆತನು ಅವರ ಮಧ್ಯದಲ್ಲಿ ವಾಸಿಸಲು ಏನು ಕಟ್ಟಬೇಕಂತ ಹೇಳಿದ ಮೋಶೆಗೆ? ದೇವರ ಆಲಯ. ಹಲ್ಲೆಲೂಯಾ. ಯಾವಾಗಾದರೆ ದೇವರ ಆಲಯದಲ್ಲಿ ಗಮನಿಸಿರಿ ದೇವರು ಇರ್ತಾನಂತೇಳಿ ಕನ್ಫರ್ಮ್ ಆಯಿತೋ, ಈಗ ಯಾಕೋಬ ಹೇಳ್ತಾನಲ್ಲಿ ದೇವರ ಸಮೀಪಕ್ಕೆ ಅಂದರೆ ಆತನು ಇರುವಂಥ ಸ್ಥಳಕ್ಕೆ ನಾವು ಬಂದಾಗ ಆತ ನಮ್ಮ ಜೀವಿತಕ್ಕೆ ಬರುತ್ತಾನೆ. ಆಮೇನ್. ಅಲ್ಲಿ ವಾಕ್ಯ ನೋಡ್ರಿ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ಎಲ್ಲಿಗೆ ಬರ್ತಾನಂತೆ? ನಿಮ್ಮ ಕುಟುಂಬದ ಸಮೀಪಕ್ಕೆ ಬರುತ್ತಾನೆ. ಹಲ್ಲೆಲೂಯಾ. ದೇವರು ನಮ್ಮ ಸಮೀಪಕ್ಕೆ ಬಂದರೆ ಗಮನಿಸಿರಿ, ಪ್ರತಿ ವಿಷಯದಲ್ಲಿ ಕೂಡ ಮಹತ್ ಕಾರ್ಯಗಳು ನಡೆಯುತ್ತವೆ. ಆಮೇನ್, ಹಲ್ಲೆಲೂಯಾ. ಅದಕ್ಕೋಸ್ಕರ ನೀವೆಲ್ಲರೂ ಈ ವಾಕ್ಯ ಕೇಳುವಂಥ ಪ್ರತಿಯೊಬ್ಬರು ಕೂಡ ಏನು ಮಾಡಿ ಹೇಳ್ರಿ, ದೇವರ ಆಲಯದಲ್ಲಿ, ಆತನ ಸಮ್ಮುಖದಲ್ಲಿ, ಆತನ ಸನ್ನಿಧಾನದಲ್ಲಿ ನಮ್ಮ ಬೇಡಿಕೆಗಳು ಏನೇ ಇರಲಿ ಅದಕ್ಕೆ ಉತ್ತರ ಕಂಡುಕೊಳ್ಳಲು ಬಂದು ಪ್ರಾರ್ಥಿಸೋಣ. ಏನು ಮಾಡೋಣ? ನಾವು ಪ್ರಾರ್ಥಿಸೋಣ. ದೇವರು ಏನು ಮಾಡ್ತಾನೆ? ಅದಕ್ಕೆ ಉತ್ತರ ಕೊಡುತ್ತಾನೆ. ಒಂದು ಮಾತು ಹೇಳ್ತೀನಿ, ಸಮಾಜದಲ್ಲಿ ಎಲ್ಲ ಕಡೆಯಲ್ಲಿ ಅನ್ಯಾಯ ಇದ್ದರೂ ವಾಕ್ಯದ ಪ್ರಕಾರ 2ನೇ ಪೂರ್ವಕಾಲ 6ನೇ ಅಧ್ಯಾಯ 24ನೇ ವಚನ ಪ್ರಕಾರ ಆಲಯದಲ್ಲಿ ದೇವರ ನ್ಯಾಯವಿದೆ. ಏನಿದೆ ಹೇಳ್ರಿ? ಮಾತಾಡ್ರಿ. ಆಲಯದಲ್ಲಿ ಏನಿದೆ? ದೇವರ ನ್ಯಾಯ ಇದೆ. ಯಾಕಂದರೆ ಆತನು ನ್ಯಾಯವಂತನು. ಹಲ್ಲೆಲೂಯಾ. ಯಾವ ವಿಷಯದಲ್ಲಾದರೂ ನೀನು ಆತನ ಸಮ್ಮುಖದಲ್ಲಿ ಬೇಡುತ್ತೀಯೋ, ಆತನ ಸನ್ನಿಧಾನದಲ್ಲಿ ಬೇಡಿಕೆ ಇಡ್ತೀಯೋ, ಆತನು ನ್ಯಾಯವಂತನು. ನಿನ್ನ ಜೀವಿತದಲ್ಲಿ ನ್ಯಾಯವನ್ನೇ ಮಾಡುತ್ತಾನೆ. ಆಮೇನ್, ಹಲ್ಲೆಲೂಯಾ.
ಪ್ರೀತಿಯುಳ್ಳ ದೇವಜನ, ನಾವು ಗಮನಿಸೋಣ, ದೇವರು ನ್ಯಾಯವಂತನು, ಆತನು ದೇವರಾಲಯದಲ್ಲಿ ಯಾವಾಗಲೂ ಕೂಡ ವಾಸ ಮಾಡುವವನಾಗಿದ್ದಾನೆ. ಅದು ಮಾತ್ರವಲ್ಲದೆ 2ನೇ ಪೂರ್ವಕಾಲ 6:34 ಪ್ರಕಾರ ಆತನ ಆಲಯದಲ್ಲಿ ಪ್ರಾರ್ಥನೆ ಮಾಡಿದ ಪ್ರತಿಯೊಬ್ಬರಿಗೆ ದೇವರು ಸಂರಕ್ಷಣೆಯನ್ನು ಕೊಡ್ತಾನೆ. ಏನು ಕೊಡ್ತಾನೆ ಹೇಳ್ರಿ? ಮಾತ್ರ ಏನು ಕೊಡ್ತಾನೆ? ಸಂರಕ್ಷಣೆ ಕೊಡ್ತಾನೆ. ಸಂರಕ್ಷಣೆ ಅಂದರೆ ಸೈತ ನಮ್ಮ ಜೀವಿತದಲ್ಲಿ ಎಷ್ಟೇ ಅಡೆತಡೆಗಳು ತರಲಿ, ಅವು ಯಾವ ನಮ್ಮನ್ನು ಮುಟ್ಟಿ ನಾಶ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ದೇವರು ಅವುಗಳಿಂದ ನಮಗೆ ಬಿಡುಗಡೆಯನ್ನು ಕೊಡುತ್ತಾನೆ. ಆಮೇನ್. ಅದಕ್ಕೋಸ್ಕರ ನಾವು ನೀವೆಲ್ಲರೂ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳೋಣ. ಎಲ್ಲರ ಪಕ್ಕದಲ್ಲಿ ಕೈ ಕೊಟ್ಟಳ್ರಿ. ನಾವು ಇನ್ನು ಮೇಲೆ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳೋಣ. ಆತನು ಯಾವ ಮೇಲಿಗೂ ಕಡಿಮೆ ಇಲ್ಲದಂತೆ ನಮಗೆ ಉತ್ತರವನ್ನು ಕೊಡುತ್ತಾನೆ. ಆತನ ಸನ್ನಿಧಿಯಲ್ಲಿ ಬೇಡಿಕೊಂಡ ಪ್ರತಿಯೊಬ್ಬರ ಜೀವಿತದಲ್ಲಿಯೂ, ನಮ್ಮ ಜೀವಿತದಲ್ಲಿಯೂ ದೇವರು ಉತ್ತರ ಕೊಡುತ್ತಾನೆ. ಆಮೇನ್. ಓಕೆ, ಈಗ ಎಷ್ಟು ಜನರು ವಾಕ್ಯ ಕೇಳಿದ್ರೆ ದೇವರು ಈ ವಾಕ್ಯನ ಆಶೀರ್ವಾದ ಮಾಡಲಿ. ಮತ್ತು ಈಗ ನಿಮ್ಮ ಬೇಡಿಕೆಗಳೇನಿದಾವೆ ಎಲ್ಲರೂ ಆತನ ಸನ್ನಿಧಾನದಲ್ಲಿ ನಾವಿದ್ದೇವಲ್ಲ, ಬೇಡಿಕೊಳ್ಳೋಣ. ಈ ಪ್ರಾರ್ಥನೆ ಮುಗಿಸಿದ ನಂತರ ಇನ್ನು ನಾಳೆ ಹೊಸ ತಿಂಗಳ ಅಲ್ಲ, ಹೊಸ ದಿನ, ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯ ಮಾಡ್ತಾನೆ. ಎಲ್ಲರೂ ಕಣ್ಮುಚ್ಚಿ ನಾವೆಲ್ಲರೂ ಕೂಡ ನಿಮ್ಮ ಬೇಡಿಕೆಗಳೇನಿದೆಯೋ ಎಲ್ಲವನ್ನು ದೇವರ ಮುಂದೆ ಹಾಕಿ ದೇವರ ಹತ್ರ ನಾವು ನಮ್ಮ ಬೇಡಿಕೆಗಳಿಟ್ಟು ಆತನಿಂದ ಉತ್ತರವನ್ನು ಪಡ್ಕೊಂಡು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೆ 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 ಪರಿಶುದ್ಧನೆ, ಸರ್ವಾಧಿಕಾರಿಯಾಗಿರುವ ದೇವ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಪರಿಶುದ್ಧಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನೀತಿಯ ರಾಜನೇ ನಿನಗೆ ಸ್ತೋತ್ರ ದೇವರೇ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಅಯ್ಯ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು. ಅಯ್ಯ, ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವವರಿಗೆ, ಅಯ್ಯ ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಂಡವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲದಂತೆ ಅಯ್ಯ ನೀನು ಉತ್ತರವನ್ನು ಕೊಡುವಾತನಾಗಿದೆಯಾ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ರೆಬೆಕ್ಕಳು ಕರ್ತನೆ ಆಕೆ ಸನ್ನಿಧಾನಕ್ಕೆ ಹೋಗಿ, ಅಯ್ಯ ನಿನ್ನ ಸನ್ನಿಧಾನಕ್ಕೆ ಹೋಗಿ ಆಕೆ ಪ್ರಾರ್ಥನೆ ಮಾಡಿದಾಗ ಅಯ್ಯ ನೀನು ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟ ದೇವರು. ಅಯ್ಯ ಆಕೆ ಪ್ರಾರ್ಥನೆ ಮಾಡಿದಾಗ ಆಕೆಗೆ ಉತ್ತರವನ್ನು ಕೊಟ್ಟು ಬಲವಾದ ಕಾರ್ಯಗಳನ್ನು ಮಾಡಿದ ದೇವರು. ಅಯ್ಯ ನಾನು ಪ್ರಾರ್ಥನೆ ಮಾಡುತ್ತೇನೆ ದೇವರೇ, ನೀನೇ ಪ್ರಾರ್ಥನೆ ಕೇಳುವ ದೇವರು, ನೀನೇ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವ ದೇವರು, ನೀನೇ ಅದ್ಭುತ ಕಾರ್ಯಗಳನ್ನು ಮಾಡುವ ದೇವರು. ಅಯ್ಯ ನಾನು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೇನೆ. ಅಯ್ಯ ನಾನು ನಂಬಿಕೆಯಿಂದ ಪ್ರಾರ್ಥಿಸುತ್ತೇನೆ. ಅಯ್ಯ ನಿನ್ನ ಸನ್ನಿಧಾನದಲ್ಲಿ ಈಗ ಬೇಡಿಕೊಳ್ಳುವಂಥ ಪ್ರತಿಯೊಬ್ಬರಿಗೂ ದೇವರೇ ಸ್ವಲ್ಪ ಶ್ರೇಷ್ಠಕರವಾದ ದೇವರೇ ಸ್ವಲ್ಪ ಉತ್ತರವನ್ನು ಕೊಡುಕತ್ತನೆ. ಉತ್ತರವನ್ನು ದಯಪಾಲಿಸು ದೇವರೇ, ಉತ್ತರವನ್ನು ದಯಪಾಲಿಸು ದೇವರೇ. ಏಸಯ್ಯ ರಿಕಲ ಮಮ 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 ಹಲ್ಲೆಲೂಯಾ ರಿಕಲ ಮಮ ಶತು ರಿಕಲ ಮಮ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಅಯ್ಯ ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುತ್ತೇವೆ. ನಿಮ್ಮ ಪ್ರತಿ ಪ್ರಾರ್ಥನೆ ಮನವಿಗಳು ಏನೆಲ್ಲ ಇದಾವೋ ದೇವರ ಮುಂದೆ ಹೇಳಿಕೊಳ್ಳುವಾಗ ಖಂಡಿತವಾಗಿ ದೇವರು ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಆತನು ಮಾಡುವವನಾಗಿದ್ದಾನೆ. ಹೊಸ ಅದ್ಭುತಗಳನ್ನು ಮಾಡುವವನಾಗಿದ್ದಾನೆ. ಮಹತ್ ಕಾರ್ಯಗಳನ್ನು ಯೇಸು ಕ್ರಿಸ್ತನು ಮಾಡುವವನಾಗಿದ್ದಾನೆ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಮರಿಕಲ ಮಮ 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 ಹಲ್ಲೆಲೂಯ ರಿಕಲ ನನ ಶತುರಿಕಲ ಮಮ ಉನ್ನತನೇ ಏಸಯ್ಯ ರಿಕಲ ಮಮ 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 ಉನ್ನತನೇ ನಿನಗೆ ಸ್ತೋತ್ರ. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ. ಆತನ ಸನ್ನಿಧಾನದಲ್ಲಿ ಎಲ್ಲರೂ ಕೂಡ ಇದ್ದೇವೆ. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ. ದೇವರೇ ನಿನ್ನಿಂದಲೇ ನನ್ನ ಜೀವಿತ ಬದಲಾವಣೆ ಆಗಬೇಕಯ್ಯ. ಅಯ್ಯ ನಿನ್ನಿಂದಲೇ ನನ್ನ ಜೀವಿತದಲ್ಲಿ ಅದ್ಭುತಗಳು ನಡೀಬೇಕು ದೇವರೇ. ಅಯ್ಯ ನಿನ್ನಿಂದಲೇ ನಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳು ನಡೀಬೇಕಯ್ಯ. ಇಷ್ಟು ದಿನಗಳ ಕಾಲ ಕರ್ತನೆ ಬೇಡಿಕೊಂಡಿದ್ದನ್ನು ಈಗ ಆಲಯದಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಎಲ್ಲ ಪ್ರಾರ್ಥನೆ ಮನವಿಗಳಿಗೆ ಉತ್ತರವನ್ನು ಕೊಡು ದೇವರೇ. ಅಯ್ಯ ರೆಬೆಕ್ಕಳು ಮಾಡಿದ ಆ ಪ್ರಾರ್ಥನೆಗೆ ದೇವರು ನೀನು ಉತ್ತರವನ್ನು ಕೊಟ್ಟ ದೇವರು. ಅನ್ನಳು ಮಾಡಿದ ಪ್ರಾರ್ಥನೆಗೆ ನೀನು ಉತ್ತರವನ್ನು ಕೊಟ್ಟ ದೇವರು. ಅಯ್ಯ ನಾವು ಮಾಡುವಂಥ ಪ್ರಾರ್ಥನೆಗೆ ನೀನೇ ಉತ್ತರವನ್ನು ಕೊಡು ದೇವರೇ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ
ರಿಖಲ ಮಮ ಶಮೋರದ ರಿಖಲ ಮಕರದ ರಿಖಲ ಮಮ 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 ಆರಾಧನೆ ಆರಾಧನೆ ಯೇಸುವೇ ನಿನಗೆ ಸ್ತೋತ್ರ ರಿಖಲ ಮಮ ಸ್ತೋತ್ರ ನಿನ್ನ ಸನ್ನಿಧಿಗೆ ಓಡೋಡಿ ನಾ ಬಂದೆ ಸೈ ಹರಿದಾಗಿರುವ ಹೃದಯದಲ್ಲಿ ವಾಸಿಸಲು ಬಾರಯ್ಯ ಈಸಯ ನನ್ನೇಸಯ ಈಸಯ ಎಲ್ಲರೇನ ನನ್ನೇಸಯ ಆತ್ಮಾಭಿಷೇಕ ಮಾಡಯ್ಯ ನನ್ನ ಆತ್ಮಾಭಿಷೇಕ ಮಾಡಯ್ಯ ನಿನ್ನ ಸನ್ನಿಧಿಗೆ ಓಡೋಡಿ ನಾ ಬಂದೆ ಸೈ ಕರೆದಾಗಿರುವ ಹೃದಯದಲ್ಲಿ ಹೇಳೋಣ ಏಸಯ್ಯ ಆಮೆನ್ ಏಸಯ್ಯ ನೇಸಯ್ಯ ಪ್ರೀತಿಸುವವರ್ಯಾರಿಲ್ಲಯ್ಯ ನನ್ನನ್ನು ಕರುಣಿಸುವವರ್ಯಾರಿಲ್ಲಯ್ಯ ಅಯ್ಯ ಪ್ರೀತಿಸುವವರ್ಯಾರಿಲ್ಲಯ್ಯ ನನ್ನನ್ನು ಕರುಣಿಸುವವರ್ಯಾರಿಲ್ಲಯ್ಯ ಮನ ಮರುಗುವ ನನ್ನ ದೇವರೇ ಮನ ಮರುಗುವ ನನ್ನ ದೇವರೇ ಅತಿಶಯ ನೀ ಮಾಡುವ ಅತಿಶಯ ನೀ ಮಾಡುವ ನಿನ್ನ ಸನ್ನಿಧಿಗೆ ಓಡೋಡಿ ನಾ ಬಂದೆ ಸೈ ಕರಿದಾಗಿರುವ ಹೃದಯದಲ್ಲಿ ವಾಸಿಸಲು ಬಾರಯ್ಯ ಏಸಯ್ಯ ಆಮೆನ್ ನನ್ನೇಸಯ್ಯ ಏಸಯ್ಯ ಗ್ಲೋರಿ ಆಮೆನ್ ಆಮೆನ್ ಆತ್ಮಾಭಿಷೇಕ ಮಾಡಯ್ಯ ನನ್ನ ಆತ್ಮಾಭಿಷೇಕ ಮಾಡಯ್ಯ ಸ್ತೋತ್ರ ಎಲ್ಲ ಸಹೋದರನ ಆತನ ಸನ್ನಿಧಾನದಲ್ಲಿ ದೇವರು ಯಾವಾಗಲೂ ಕೂಡ ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡುವವರ ಜೀವಿತದಲ್ಲಿ ಆತನ ಪರಿಪೂರ್ಣವಾದ ತನ್ನ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಸ್ತೋತ್ರ ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಿಬಿಡ ಬೇಡ ಏಸಯ್ಯ ನಿನ್ನ ಪರಿಶುದ್ಧ ಆತ್ಮ ನನ್ನಿಂದ ತೆಗೆದು ಹಾಕಬೇಡ ಏಸಯ್ಯ ಎಲ್ಲರೂ ಸೇರೋಣ ನಿನ್ನ ಸನ್ನಿಧಿಯಿಂದ ನನ್ನನ್ನು ಅಯ್ಯ ಬೇಡ ಏಸಯ್ಯ ಆಮೆನ್ ನಿನ್ನ ಪರಿಶುದ್ಧ ಆತ್ಮ ನನ್ನಿಂದ ಬೇಡ ಏಸಯ್ಯ ರಕ್ಷಣಾನಂದ ಅನುಭವಿಸುವಂತೆ ರಕ್ಷಣಾನಂದ ಅನುಭವಿಸುವಂತೆ ತಿರುಗಿ ಅಭಿಷೇಕ ಮಾಡಯ್ಯ ತಿರುಗಿ ಅಭಿಷೇಕ ಮಾಡಯ್ಯ ಏಸಯ್ಯ ನಿನ್ನ ಸನ್ನಿಧಿಗೆ ಓಡೋಡಿ ನಾ ಬಂದೆ ಏಸಯ್ಯ ಹರಿದಾಗಿರುವ ಹೃದಯದಲ್ಲಿ ವಾಸಿಸಲು ಬಾರಯ್ಯ ಏಸಯ್ಯ ನನ್ನೇಸಯ್ಯ ಏಸಯ್ಯ ಏಸಯ್ಯ ಆಮೆನ್ ಆಮೆನ್ ಏಸಯ್ಯ ಗ್ಲೋರಿ ಏಸಯ್ಯ ಆಮೆನ್ ಆತ್ಮಾಭಿಷೇಕ ಮಾಡಯ್ಯ ನನ್ನ ಆತ್ಮಾಭಿಷೇಕ ಮಾಡಯ್ಯ ಎಲ್ಲರೂ ಸರೇಣ ಆತ್ಮಾಭಿಷೇಕ ಮಾಡಯ್ಯ ಏಸಯ್ಯ ನನ್ನ ಅಭಿಷೇಕ ಮಾಡಯ್ಯ ನನ್ನ ಸ್ವಾಮಿ ನಿನ್ನನ್ನು ಬಿಟ್ಟು ಅಪ್ಪ
ನಾ ಇನ್ಯಾರ ಬಳಿಗೆ ಹೋಗಲಿ. ಏಸಯ್ಯ ನನ್ನ ಸ್ವಾಮಿ ನಿನ್ನನ್ನು ಬಿಟ್ಟು ನಾ ಇನ್ಯಾರ ಬಳಿಗೆ ಹೋಗಲಿ. ನಿನ್ನಲ್ಲಿಯೇ ನಿತ್ಯ ಜೀವ ಉಂಟು ಮಾಡುವ, ನಿನ್ನಲ್ಲಿಯೇ ನಿತ್ಯ ಜೀವ ಉಂಟು ಮಾಡುವ ಜೀವಕರ ಬುಗ್ಗೆ ಉಂಟಲ್ಲ ಏಸಯ್ಯ, ಜೀವಕರ ಬುಗ್ಗೆ ಉಂಟಲ್ಲ. ನಿನ್ನ ಸನ್ನಿಧಿಗೆ ಓಡೋಡಿ ನಾ ಬಂದೆ ಏಸಯ್ಯ, ಬರಿದಾಗಿರುವ ಹೃದಯದಲ್ಲಿ ವಾಸಿಸಲು ಬಾರಯ್ಯ ಏಸಯ್ಯ, ನನ್ನೇಸಯ್ಯ ಏಸಯ್ಯ. ಎಲ್ಲರೂ ಸೇರೋಣ. ನನ್ನ ಸ್ವಾಮಿ ನಿನ್ನನ್ನು ಬಿಟ್ಟು ನಾ ಇನ್ಯಾರ ಬಳಿಗೆ ಹೋಗಲಿ. ನನ್ನ ಸ್ವಾಮಿ ನಿನ್ನನ್ನು ಬಿಟ್ಟು ನಾ ಇನ್ಯಾರ ಬಳಿಗೆ ಹೋಗಲಿ. ನಿನ್ನಲ್ಲಿಯೇ ನಿತ್ಯ ಜೀವ ಉಂಟು ಮಾಡುವ, ನಿನ್ನಲ್ಲಿಯೇ ನಿತ್ಯ ಜೀವ ಉಂಟು ಮಾಡುವ ಜೀವಕರ ಬುಗ್ಗೆ ಉಂಟಲ್ಲ, ಜೀವಕರ ಬುಗ್ಗೆ ಉಂಟಲ್ಲ. ನಿನ್ನ ಸನ್ನಿಧಿಗೆ ಓಡೋಡಿ ನಾ ಬಂದೆ ಏಸಯ್ಯ, ಹರಿದಾಗಿರುವ ಹೃದಯದಲ್ಲಿ ವಾಸಿಸಲು ಬಾರಯ್ಯ ಏಸಯ್ಯ, ನನ್ನೇಸಯ್ಯ ಏಸಯ್ಯ. ಗ್ಲೋರಿ ನನ್ನೇಸಯ್ಯ. ಆತ್ಮಾಭಿಷೇಕ ಮಾಡಯ್ಯ, ನನ್ನ ಆತ್ಮಾಭಿಷೇಕ ಮಾಡಯ್ಯ. ಸರ್ವದೇಣ ಆತ್ಮಾಭಿಷೇಕ ಮಾಡಯ್ಯ, ನನ್ನ ಆತ್ಮಾಭಿಷೇಕ ಮಾಡಯ್ಯ. ನಿನ್ನ ಸನ್ನಿಧಿಗೆ ಓಡೋಡಿ ನಾ ಬಂದೆ ಏಸಯ್ಯ, ಬರಿದಾಗಿರುವ ಹೃದಯದಲ್ಲಿ ವಾಸಿಸಲು ಬಾರಯ್ಯ ಏಸಯ್ಯ, ನನ್ನೇಸಯ್ಯ ಏಸಯ್ಯ, ನನ್ನೇಸಯ್ಯ. ಒಂದ್ಸಲ ಏಸಯ್ಯ ಸ್ತೋತ್ರ ಏಸಯ್ಯ, ನನ್ನೇಸಯ್ಯ. ಮರೆಯದೆ ನೆನಸಿರುವೆ, ಮನಸಾರೆ ಉಂದಿಸುವೆ, ನನ್ನ ಮರೆಯದೆ ನೆನಸಿರುವೆ, ಮನಸಾರೆ ಉಂದಿಸುವೆ. ಹಗಲು ಹಗಲು ಇರುಳೆಲ್ಲ ನನ್ನ ನೆನಸಿಕೆ ಇದುವರೆಗೂ ನಡೆಸಿರುವೆ. ಹಗಲು ಇರುಳೆಲ್ಲ ನನ್ನ ನೆನಸಿ ಇದುವರೆಗೂ ನೆನೆಸಿರುವೆ. ಸ್ತೋತ್ರ ಸ್ತೋತ್ರ ಸ್ತೋತ್ರವಯ್ಯ ಏಸಯ್ಯ, ಕೋಟಿ ಕೋಟಿ ಏಸಯ್ಯ. ಸ್ತೋತ್ರ ಸ್ತೋತ್ರವಯ್ಯ, ಕೋಟಿ ಕೋಟಿ ಸ್ತೋತ್ರವಯ್ಯ. ಎಬಿನೇಸರ್ ನೀನೇನಯ್ಯ, ಇದುವರೆಗೂ ಸಹಾಯ ನೀನೇ. ಎಬಿನೇಸರ್ ನೀನೇನಯ್ಯ, ಇದುವರೆಗೂ ಸಹಾಯ ನೀನೇ. ಸಪ ಎಲ್ಲೋಗಿ ನನ್ನನ್ನು ಕಂಡಿರುವೆ, ಹೇಗೆ ನಾನು ವರ್ಣಿಸಲಿ ಅಯ್ಯ. ಎಲ್ಲೋಗಿ ನನ್ನನ್ನು ಕಂಡಿರುವೆ, ಹೇಗೆ ನಾನು ವರ್ಣಿಸಲಿ. ಸ್ತೋತ್ರ ಸ್ತೋತ್ರವಯ್ಯ, ಕೋಟಿ ಕೋಟಿ ಸ್ತೋತ್ರವಯ್ಯ. ಎಲ್ಲರೂ ಸೇರೋಣ. ಸ್ತೋತ್ರ ಸ್ತೋತ್ರ ಸ್ತೋತ್ರವಯ್ಯ.
ಮಾಡಿ ಮುಗಿಸುವೆ ಏಸಯ್ಯ ಏಸಯ್ಯ ಕರ್ತನು ನೀನೇ ಅಯ್ಯ ಏಸಯ್ಯ ಏಸಯ್ಯ ನನ್ನ ಕರ್ತನು ನೀನೇ ಅಯ್ಯ ನನ್ನ ಕರ್ತನು ನೀನೇ ಅಯ್ಯ ಭಯಂಕರ ಕಾರ್ಯ ಮಾಡುವೆ ನಿಮ್ಮೊಡನೆ ಇರುವೆ ಅಯ್ಯ ಭಯಂಕರ ಕಾರ್ಯ ಮಾಡುವೆ ನಿಮ್ಮೊಡನೆ ಇರುವೆ ನನ್ನ ಜನರ ಮಧ್ಯದಲ್ಲಿ ನನ್ನನ್ನು ಮೇಲೆತ್ತುವೆ ಸಪ ನನ್ನ ಜನರ ಮಧ್ಯದಲ್ಲಿ ನನ್ನನ್ನು ಮೇಲೆತ್ತುವೆ ಅಪ್ಪ ದೃಢವಾಗಿ ನಂಬುವೆನು ನೀ ನನ್ನನ್ನು ಮೇಲೆತ್ತುವೆ ಅಯ್ಯ ದೃಢವಾಗಿ ನಂಬುವೆನು ಏಸಯ್ಯ ನೀ ನನ್ನನ್ನು ಮೇಲೆತ್ತುವೆ ನನಗೀಗ ಇರುವುದಕ್ಕಿಂತ ಹೆಚ್ಚಿಸುವೆ ಸಾವಿರದಷ್ಟು ನನಗೀಗ ಇರುವುದಕ್ಕಿಂತ ಹೆಚ್ಚಿಸುವೆ ಸಾವಿರದಷ್ಟು ಆಕಾಶ ನಕ್ಷತ್ರದಂತೆ ಲೋಕವೆಲ್ಲ ಪ್ರಕಾಶಿಸುವೆ ನಾ ಆಕಾಶದ ನಕ್ಷತ್ರದಂತೆ ಲೋಕವೆಲ್ಲ ಪ್ರಕಾಶಿಸುವೆ ಅಪ್ಪ ದೃಢವಾಗಿ ನಂಬುವೆನು ಅಯ್ಯ ನೀ ನನ್ನನ್ನು ಮೇಲೆತ್ತುವೆ ಎಲ್ಲರೂ ಸ್ವರದೇಣ ದೃಢವಾಗಿ ನಂಬುವೆನು ನೀ ನನ್ನನ್ನು ಮೇಲೆತ್ತುವೆ ಮತ್ತೊಂದು ಸಾರಿ ದೃಢವಾಗಿ ನಂಬುವೆನು ನನ್ನ ಕುಟುಂಬವ ಮೇಲೆತ್ತುವೆ ಮತ್ತೊಂದು ಸಾರಿ ದೃಢವಾಗಿ ನಂಬುವೆನು ನನ್ನ ಕುಟುಂಬವ ಮೇಲೆತ್ತುವೆ ಏಸಯ್ಯ ಏಸಯ್ಯ ನನ್ನ ಕರ್ತನು ನೀನೇ ಅಯ್ಯ ಏಸಯ್ಯ ಸ್ತೋತ್ರ ನನ್ನ ಕರ್ತನು ನೀನೇ ಅಯ್ಯ ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ನೀನೆ ಉತ್ತಮವಾಗಿ ಮಾಡುವವನೇ ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ ಈ ಸಂದರ್ಭದಲ್ಲಿ ದೇವರೇ ಸಭಾ ವಾಕ್ಯಗಳ ಮೂಲಕ ಮಾತನಾಡಿದ ದೇವರು ಅಯ್ಯ ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಂಡಂಥ ಯಾವ ವ್ಯಕ್ತಿಗೂ ದೇವರೇ ಕಡಿಮೆ ಇಲ್ಲದ ಹಾಗೆ ಅಯ್ಯ ನಿನ್ನ ಮಹತ್ ಕಾರ್ಯಗಳನ್ನು ಮಾಡುವ ದೇವರು ನೀನು ಬಲವಾದ ಉತ್ತರವನ್ನು ಕೊಡುವ ದೇವರು ಅಯ್ಯ ಕರ್ತಾದಿ ಕರ್ತನಲ್ಲಿ ಸೇರಿರುವಂಥವರು ದೇವರೇ ಅವರ ಮನದಾಳದಲ್ಲಿ ಎಷ್ಟೆಲ್ಲ ಬೇಡಿಕೆಗಳಿದೆಯೋ ಎಲ್ಲ ಬೇಡಿಕೆಗಳಿಗೆ ಅವರಿಗೆ ಬೇಕಾದ ಪ್ರತಿ ಅಗತ್ಯವನ್ನು ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಂಡಿರುವಾಗ ಯಾವ ಮೇಲಿಗೂ ಕಡಿಮೆ ಇಲ್ಲದಂತೆ ಎಲ್ಲದಕ್ಕೂ ನಜರೇತಿನ ಯೇಸುವಿನ ನಾಮದಲ್ಲಿ ಉತ್ತರ ಬರಲೆಂದು ಆಜ್ಞಾಪಿಸುತ್ತೇನೆ. ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರತಿ ವಿಷಯದಲ್ಲಿ ಬದಲಾವಣೆ ಬರಲಿ ಎಂದು ಆಜ್ಞಾಪಿಸುತ್ತೇನೆ. ಇದುವರೆಗೂ ಕಾಣದ ಕಾರ್ಯಗಳನ್ನು ಇನ್ನು ಮೇಲೆ ಅವರ ಕಣ್ಣುಗಳು ನೋಡುವಂತೆ ಅವರ ಜೀವಿತದಲ್ಲಿ ಎಲ್ಲ ವಿಷಯದಲ್ಲಿ ನೀನು ಉತ್ತರವನ್ನು ದಯಪಾಲಿಸು. ದೇವರು ನಿನ್ನ ಬಲವಾದ ಕಾರ್ಯವನ್ನು ಮಾಡು. ಎಲ್ಲ ರೀತಿಯಲ್ಲಿ ಅದ್ಭುತಗಳನ್ನು ತೋರ್ಪಡಿಸಿ ನಿನ್ನ ಮಹತ್ ಕಾರ್ಯಗಳನ್ನೇ ನೀನೇ ಮಾಡಿದವ್ರೆ. ಅವರ ಬೇಡಿಕೆಗಳೆಲ್ಲದಕ್ಕೂ ಉತ್ತರ ಕೊಟ್ಟು ಈ ವಾಕ್ಯದ ಮೂಲಕ ದೇವರೇ ನಿನ್ನ ಸನ್ನಿಧಾನದಲ್ಲಿ ಪ್ರತಿಯೊಬ್ಬರು ಕರ್ತಾಧಿಕರ್ತನೆ ಇನ್ನು ತಮ್ಮ ಬೇಡಿಕೆಗಳನ್ನು ಇಡುವಂತೆ ಅದನ್ನು ದೇವರ ಉತ್ತರ ರೂಪವಾಗಿ ಕಂಡುಕೊಳ್ಳುವಂತೆ ಕೃಪೆ ತೋರಿಸಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ
ಪ್ರಾರ್ಥಿಸಿ ನಂಬಿಕೆಯಿಂದ ಬಿಡುತ್ತೇನೆ. ತಂದೆಯಾದ ದೇವರೇ, ಎಲ್ಲರೇ ಆಮೇನ್, ಎಲ್ಲರೇ ಸ್ವರತೆ ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನಿಯಮಿತ ಸಹವಾಸ ಈಗ ತಾನೇ ವಾಕ್ಯ ಕೇಳಿದ ಪ್ರತಿ ಕುಟುಂಬಗಳೊಟ್ಟಿಗೂ, ಪ್ರತಿಯೊಂದು ದೇವರಲ್ಲಿ ಸೇರುವಂಥ ಪ್ರತಿಯೊಬ್ಬರೊಟ್ಟಿಗೂ, ಸಕಲ ಪರಿಶುದ್ಧರೊಟ್ಟಿಗೂ, ದೇವರ ಸಭೆಯಲ್ಲಿಡುವಂಥ ಪ್ರತಿ ಪ್ರಾರ್ಥನೆಯೊಟ್ಟಿಗೂ ಈಗಲೂ ಯಾವಾಗಲೂ ಸದಾ ಕಾಲವ ನೆಲೆಯಾಗಿರಲಿ. ಎಲ್ಲರೇ ಆಮೇನ್, ಎಲ್ಲರೇ ಆಮೇನ್, ಆಮೇನ್, ಆಮೇನ್.